Hi friends, welcome to Math Bro again and welcome to the series of Land Surveyor Exam 2026. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಎಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದೆ ಅಲ್ಲಿಂದನೇ ನಾನು ಈ ಒಂದು ಸೆಷನ್ ಒಳಗಡೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಕ್ವಶನ್ಸ್. ಸಿ ಇಲ್ಲಿ ನೋಡ್ಬೋದು ನೀವು ಎ ಈಸ್ ಈಕ್ವಲ್ಸ್ ಟು 1 2 3 4 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3 4 5 6 ಎ ಯೂನಿಯನ್ ಬಿ ಅಂತ ಕೇಳ್ಯಾರ. ಸೊ ಎ ಯೂನಿಯನ್ ಬಿ ಒಳಗಡೆ ಯಾರು ಬರ್ತಾರ್ರಿ? 1 2 3 4 3 4 ಆಲ್ರೆಡಿ ಬರ್ದಿದ್ದೀವಿ, 5 6. ಸೊ 1 2 3 4 5 6 ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ದೆನ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅಂತ ಬಂದಾಗ ವಿ ಶುಡ್ ಕನ್ಸಿಡರ್ ಓನ್ಲಿ ದ ಕಾಮನ್ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಎ ಆಸ್ ವೆಲ್ ಆಸ್ ಇನ್ ಬಿ. ಸೊ ಎ ಒಳಗಡೆ 3ನೂ ಐತಿ, ಬಿ ಒಳಗಡೆನೂ 3 ಐತಿ, ಎ ಒಳಗಡೆ 4 ಐತಿ, ಬಿ ಒಳಗೂ 4 ಐತಿ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? 3, 4 ಆಗುತ್ತೆ. ಸೊ 3, 4 ಅಂತಂದ್ರೆ ಆಪ್ಷನ್ ಯಾವುದು ಹೇಳ್ರಿ? ಇಲ್ಲಿ ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್. ಆಸ್ ಐ ಸೇಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್, ಎ ಕಾಂಪ್ಲಿಮೆಂಟ್ ಅನ್ನ ಯಾವ ರೀತಿ ಬರೀತೀವಿ? ಯು ಮೈನಸ್ ಎ ಅಂತ ಬರೀತೀವಿ. ಅಂತಂದ್ರೆ ಯು ಒಳಗಡೆ ಇರುವ ಎಲಿಮೆಂಟ್ಸ್ ಎಲ್ಲ ಬರಿತಾ ಹೋಗ್ಬೇಕ. ಯು ಒಳಗಡೆ ಯಾರ್ದಾರ 1 to 10 ಎಲಿಮೆಂಟ್ಸ್ ಅದ, ಹೌದಾ? ಎಕ್ಸೆಪ್ಟ್ ದೀಸ್ ಎಲಿಮೆಂಟ್ಸ್ 2 4 6 8 10 ಅಂತಂದ್ರೆ ಯಾರು ಬರೀತೀರಿ? 1 3 5 7 9 ಇವಿಷ್ಟು ಎಲಿಮೆಂಟ್ಸ್ ಯಾವ್ದ್ರೊಳಗಡೆ ಇರ್ತಾವ? ಎ ಕಾಂಪ್ಲಿಮೆಂಟ್ ಒಳಗಡೆ ಇರ್ತಾವ. ಅಂತಂದ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ಇನ್ ಯು ಬಟ್ ನಾಟ್ ಇನ್ ಎ ಅಂತ. ಓಕೆ, ಸೊ ಆಪ್ಷನ್ ಯಾವ್ದಾಗುತ್ತ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದೆನ್ ಕಮಿಂಗ್ ಟು ಎ ಮೈನಸ್ ಬಿ. ಎ ಕೊಟ್ಟಾನ, ಬಿ ಕೊಟ್ಟಾನ, ಎ ಮೈನಸ್ ಬಿ ಫೈಂಡ್ ಮಾಡುವಾಗ ಏನ್ ಮಾಡ್ಬೇಕ? ಬಿ ಒಳಗಡೆ ಮತ್ತೆ ಎ ಒಳಗಡೆ ಎರಡೂ ಎಲಿಮೆಂಟ್ಸ್ ಅನ್ನ ಎ ಒಳಗಡೆ ಬಿಡ್ಬೇಕು ನಾನೀಗ. ಸೊ ಎರಡೂ ಸೆಟ್ ಒಳಗಡೆ ಕಾಮನ್ ಇರೋ ಎಲಿಮೆಂಟ್ಸ್ ಯಾವುದು? 3 ಮತ್ತೆ 4, ಕರೆಕ್ಟಾ? ಈ 3 and 4 ಸೆಟ್ ಎ ಒಳಗಡೆ ಬಿಡ್ಬೇಕು. ಅಂತಂದ್ರೆ ಅವಾಗ ಏನಾಗುತ್ತೆ? 1, 2 becomes a minus b. So option A is the right answer. And coming to b minus a. b minus a ಏನ್ ಮಾಡ್ತೀವಿ ಅವಾಗ? b ಒಳಗಡೆ ಬಿಡ್ಬೇಕು. ಕಾಮನ್ ಎಲಿಮೆಂಟ್ಸ್ ಅನ್ನ b ಒಳಗಡೆ ಬಿಡ್ಬೇಕು. ಸೊ ಕಾಮನ್ ಎಲಿಮೆಂಟ್ಸ್ ಯಾವ್ದಾವ್ರಿ? ಅಗೇನ್ 3 and 4 ಇದನ್ನ b ಒಳಗಡೆ ಬಿಡ್ಬೇಕು. ಬಿಟ್ರಿ ಅಂತಂದ್ರೆ ಯಾರು ಉಳಿದ್ರಲ್ಲಿ? 5, 6. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, if A intersection B is equals to null set, then A and B are called, ಇವಕ್ಕೆ ನಾವು ಏನಂತ ಕರಿತೀವಿ? ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ಜಾಯಿಂಟ್ ಸೆಟ್ಸ್. ಕನ್ನಡದೊಳಗೆ ವಿಯುಕ್ತ ಗಣಗಳು ಅಂತ ಕರಿತೀವಿ ನಾವು. ನೆನ್ಪಿಟ್ಕೋಬೇಕು. ಎ ಮೈನಸ್ ಬಿ ಇದು ಯಾರಿಗೆ ಈಕ್ವಲ್ ಇರ್ತತಿ? ನಾನು ವೆನ್ ಡಯಾಗ್ರಾಮ್ ಡ್ರಾ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಪ್ರೀವಿಯಸ್ ಸೆಷನ್ ಒಳಗಡೆ. ನಿಮಗೆ ನೆನಪಿರಲಿಲ್ಲ ಅಂತಂದ್ರೆ ಯು ಕ್ಯಾನ್ ವಾಚ್ ದಟ್ ಪರ್ಟಿಕ್ಯುಲರ್ ವಿಡಿಯೋ. ಎ ಮೈನಸ್ ಬಿ ಇದು ಯಾವತ್ತು ಯಾರು ಈಕ್ವಲ್ ಇರ್ತದೆ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಇರುತ್ತೆ. ಇನ್ ದ ಸೇಮ್ ಮ್ಯಾನರ್ ಬಿ ಮೈನಸ್ ಎ ಯಾರು ಈಕ್ವಲ್ ಇರುತ್ತೆ ಅಂತಂದ್ರೆ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಇರುತ್ತೆ. ಸೊ ಈಗ ನಮಗೆ ಕೇಳಿರೋದು ಎ ಮೈನಸ್ ಬಿ ಅಂಡ್ ದಟ್ ಈಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಆಪ್ಷನ್ ಎ ಆಗುತ್ತೆ. ದೆನ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಈ ತರದ ಕ್ವಶನ್ಸ್ಗಳು ಬಹಳ ಸಿಲಿ ಕ್ವಶನ್ಸ್, ಆದ್ರೂ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿ ಎ ಯಾರ್ದು ಸಬ್ಸೆಟ್ ಐತಂತ? ಬಿ ದ ಸಬ್ಸೆಟ್ ಐತಂತ. ಅಂದ್ರೆ ಎ ಸ್ಮಾಲರ್ ಸೆಟ್ ಆದ, ಇವ ಬಿಗ್ಗರ್ ಸೆಟ್ ಆದ. ಯಾರ್ರಿ? ಬಿ, ಕರೆಕ್ಟಾ? ದೆನ್ ನಿಮಗೇನ್ ಕೇಳ್ಯಾರ? ಎ ಯೂನಿಯನ್ ಬಿ ಕೇಳ್ಯಾರ. ಯಾವಾಗ ಯೂನಿಯನ್ ಕೇಳ್ತಾರಲ್ಲ, ಎ ಇಸ್ ಸಬ್ಸೆಟ್ ಆಫ್ ಬಿ ಇದ್ದಾಗ ಯೂನಿಯನ್ ತಗೊಂಡ್ರಿ ಅಂತಂದ್ರೆ ಬಿಗ್ಗರ್ ಸೆಟ್ ರಿಫ್ಲೆಕ್ಟ್ ಆಗುತ್ತೆ ಆನ್ಸರ್ ಒಳಗಡೆ. ಒಂದ್ ವೇಳೆ ಇಂಟರ್ಸೆಕ್ಷನ್ ಕೇಳಿದ್ರ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ರಂದ್ರೆ ಸ್ಮಾಲರ್ ಸೆಟ್ ರಿಫ್ಲೆಕ್ಟ್ ಆಗುತ್ತೆ. ಯಾವಾಗ? ಎ ಈ ಸಬ್ಸೆಟ್ ಆಫ್ ಬಿ ಇದ್ದಾಗ. ಸೊ ಹಂಗಾದ್ರೆ ಎ ಯೂನಿಯನ್ ಬಿ ಯಾರು ಈಕ್ವಲ್ ಆಗತ್ರಿ? ಇಲ್ಲಿ ಈ ಕೇಸ್ ಒಳಗಡೆ ಬಿ ಈಕ್ವಲ್ ಆಗತ್ತೆ. ಯಾರು ಈಕ್ವಲ್ ಆಗುತ್ತೆ? ಬಿ ಅಂತಂದ್ರೆ ಆಪ್ಷನ್ ಎ ಆಗುತ್ತೆ. ದೆನ್ ಕಮಿಂಗ್ ಟು ದಿ ವೆನ್ ಡಯಾಗ್ರಾಮ್ಸ್. ವೆನ್ ಡಯಾಗ್ರಾಮ್ ಈಸ್ ಎ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ದ ಸೆಟ್ಸ್ ಯೂಸಿಂಗ್ ಸರ್ಕಲ್ಸ್ ಇನ್ಸೈಡ್ ಎ ರೆಕ್ಟ್ಯಾಂಗಲ್. ಹೌದಾ? ಎಷ್ಟು? 2 ಇದ್ರೆ 2 ಸರ್ಕಲ್ಸ್ ಡ್ರಾ ಮಾಡ್ತೀರಿ, 1 ಇದ್ರೆ 1 ಸರ್ಕಲ್ ಡ್ರಾ ಮಾಡ್ತೀರಿ, ಆಮೇಲೆ 3 ಇದ್ರೆ 3, 4 ಇದ್ರೆ 4, ಎಷ್ಟು ಸೆಟ್ಸ್ ಇರ್ತಾವಲ್ಲ ಅಷ್ಟು ಸರ್ಕಲ್ಸ್ ಡ್ರಾ ಮಾಡ್ತೀವಿ ವಿತ್ ಇನ್ ಅ ರೆಕ್ಟ್ಯಾಂಗಲ್.
ವೇರ್ ಆಸ್ ರೆಕ್ಟ್ಯಾಂಗಲ್ ರೆಪ್ರೆಸೆಂಟ್ಸ್ ಅ ಯೂನಿವರ್ಸಲ್ ಸೆಟ್. ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು? ಯೂನಿವರ್ಸಲ್ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ. ಸಪೋಸ್ ಇದೊಂದು ರೆಕ್ಟ್ಯಾಂಗಲ್ ಅಂತ ಅನ್ಕೊಡ್ರಿ. ಈ ರೆಕ್ಟ್ಯಾಂಗಲ್ ಒಳಗಡೆ ಒಂದ್ ಸರ್ಕಲ್ ಎ, ಇನ್ನೊಂದು ಸರ್ಕಲ್ ಬಿ ಅಂತ ಡ್ರಾ ಮಾಡಿನಿ ಅಂತಂದ್ರೆ ಈ ಎಂಟೈರ್ ರೆಕ್ಟ್ಯಾಂಗಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯೂನಿವರ್ಸಲ್ ಸೆಟ್ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ಈ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಗೆ? ಯಾವುದು? ಈ ಮಿಡಲ್ ರೀಜನ್ ವಿಚ್ ಇಸ್ ಕಾಮನ್ ಟು ಎ ಅಂಡ್ ಬಿ. ಕಾಮನ್ ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಆನ್ ಇಂಟರ್ಸೆಕ್ಷನ್. ಇದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇದು ಎ ಇಂಟರ್ಸೆಕ್ಷನ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ಕರೆಕ್ಟಾ? ದೆನ್ ಇದು ಹೊರಗಡೆ ರೀಜನ್, ಇದು ಬಹಳ ಇಂಪಾರ್ಟೆಂಟ್. ನಾನು ಮಾರ್ಕ್ ಮಾಡ್ತಾ ಇರೋದು ಇವಾಗ, ಎಕ್ಸೆಪ್ಟ್ ಎ ಅಂಡ್ ಬಿ. ಎ ಮತ್ತು ಬಿ ಸರ್ಕಲ್ ನ ಬಿಟ್ಟು ಹೊರಗಡೆ ಇರೋದೆಲ್ಲ ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು? ಎ ಯೂನಿಯನ್ ಬಿ ನ ಹೊರತುಪಡಿಸಿ ಅಂತಂದ್ರೆ ಅವಾಗ ಅದು ಕಾಂಪ್ಲಿಮೆಂಟ್ ತಗೊಂತೀವಿ ನಾವು. ಹೌದಾ? ಯೂನಿವರ್ಸಲ್ ಸೆಟ್ ಒಳಗಡೆ ಎ ಮತ್ತೆ ಬಿ ನ ಹೊರತುಪಡಿಸಿದ್ರಿ ಅಂತಂದ್ರೆ ಇಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಎಸ್, ರೆಕ್ಟ್ಯಾಂಗಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯೂನಿವರ್ಸಲ್ ಸೆಟ್ ರೆಪ್ರೆಸೆಂಟ್ ಮಾಡುತ್ತೆ ರೆಕ್ಟ್ಯಾಂಗಲ್. ಓಕೆ, ಆಮೇಲೆ ಸರ್ಕಲ್ ಏನ್ ರೆಪ್ರೆಸೆಂಟ್ ಮಾಡತ್ರಿ? ಸರ್ಕಲ್ ಸೆಟ್ ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ, ಡಿ ಇದ್ರೆ ಡಿ ರೆಪ್ರೆಸೆಂಟ್ ಮಾಡುತ್ತೆ. ಓವರ್ಲ್ಯಾಪ್ಡ್ ರೀಜನ್ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ರೀಜನ್ ಏನಾದ್ರೂ ಓವರ್ಲ್ಯಾಪ್ ಆಗ್ತಿತ್ತು ಅಂತಂದ್ರೆ ದಟ್ ಈಸ್ ಆಲ್ವೇಸ್ ಎ ಇಂಟರ್ಸೆಕ್ಷನ್ ಬಿ. ಎರಡು ಸೆಟ್ ಇದ್ರೆ ಎ ಇಂಟರ್ಸೆಕ್ಷನ್ ಬಿ, ಮೂರ್ ಸೆಟ್ಸ್ ಇದ್ರೆ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಆ ರೀತಿ ಎಷ್ಟು ಸೆಟ್ ಕೊಟ್ಟಿರ್ತಾರಲ್ಲ ಆ ಸೆಟ್. ಔಟ್ಸೈಡ್ ಆಲ್ ದಿ ಸರ್ಕಲ್ಸ್, ನಾನು ಆಗ್ಲೇ ಹೇಳಿದ್ದಲ್ಲ, ಎಲ್ಲಾ ಸರ್ಕಲ್ ಬಿಟ್ಟು ಅದೇನಾಗಿರುತ್ತೆ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ದಿ ಯೂನಿಯನ್ ಆಗಿರ್ತದೆ. ಎರಡು ಸರ್ಕಲ್ ಇದ್ರೆ ಎರಡು ಸರ್ಕಲ್, ಮೂರು ಸರ್ಕಲ್ ಇದ್ರೆ ಮೂರು, ನಾಲ್ಕು ಇದ್ರೆ ನಾಲ್ಕು, ಎಷ್ಟಿರ್ತಾವ ಅಷ್ಟು. ಆ ಸರ್ಕಲ್ ನ ಬಿಟ್ಟು ಹೊರಗಡೆ ರೀಜನ್ ಕನ್ಸಿಡರ್ ಮಾಡಿರ್ತಂದ್ರೆ ಇಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಕಾಂಪ್ಲಿಮೆಂಟ್ ಆಫ್ ದಿ ಯೂನಿಯನ್. ನೆನ್ಪಿಟ್ಕೊಡ್ರಿ ಈ ಒಂದಿಷ್ಟು ಶಾರ್ಟ್ ಕಟ್ಸ್. ಆಲ್ವೇಸ್ ಡ್ರಾ ಯು ಆಸ್ ಅ ರೆಕ್ಟ್ಯಾಂಗಲ್ ಫಸ್ಟ್, ದೆನ್ ಡ್ರಾ ದ ಸರ್ಕಲ್ಸ್ ಇನ್ಸೈಡ್. ನೆಕ್ಸ್ಟ್, shade slowly the region by region when combining operations like A union B whole complements. ಈ ರೀತಿ ಆಪರೇಷನ್ಸ್ ಬಂದಾಗ ರೀಜನ್ ಬೈ ರೀಜನ್ ನೀವು ಶೇಡ್ ಮಾಡ್ತಾ ಹೋಗ್ಬೇಕು. ಸಡನ್ ಆಗಿ ಒಮ್ಮಿನ ಶೇಡ್ ಮಾಡಬಾರ್ದು. ಪ್ರಾಕ್ಟೀಸ್ ರೀಡಿಂಗ್ ಡಯಾಗ್ರಾಮ್ಸ್ ಬ್ಯಾಕ್ವರ್ಡ್. ಉಲ್ಟಾ ರೀಡ್ ಮಾಡ್ತಾ ಬರ್ಬೇಕು. ಅದು ಯಾವ ರೀತಿ ಅಂತ ನಾನು ಕ್ವಶನ್ ಸಾಲ್ವ್ ಮಾಡುವಾಗ ಹೇಳ್ತೇನೆ. ಸೆಟ್ ದಿಂದ ಶೇಡೆಡ್ ರೀಜನ್ ಟು ಸೆಟ್ ಎಕ್ಸ್ಪ್ರೆಷನ್ ಬರಬೇಕು. ಓಕೆ, ಅಂದ್ರೆ ಯಾವ ರೀತಿ ನಾವು ಶೇಡ್ ಮಾಡಿದ ರೀಜನ್ ತಗೊಂಡು ಇದೇನು ಕೊಟ್ಟಾನು ಅಂತ ಹೇಳಿ ಆಪ್ಷನ್ಸ್ ಒಳಗಡೆ ಕೊಟ್ಟಿರ್ತಾನೆ 4 ಆಪ್ಷನ್. ನಿಮ್ಗೆ ವೆನ್ ಡಯಾಗ್ರಾಮ್ ಕೊಟ್ಟು 4 ಆಪ್ಷನ್ ಕೇಳಿರ್ತಾನೆ. ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಆ ರೀತಿ ಕ್ವಶನ್ಸ್ ನಿಮ್ಗೆ KE ಒಳಗಡೆ ಯಾವ್ಯಾವ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿದಾರೆ ಅವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಅವೆಲ್ಲ ಕ್ವಶನ್ಸ್ ನೋಡ್ಲಿಕ್ಕೆ ಸಿಗ್ತಾವ. ದೆನ್ ಇಫ್ ಎ ರೀಜನ್ ಈಸ್ ಶೇಡೆಡ್ ಇಟ್ ಸ್ಯಾಟಿಸ್ಫೈಸ್ ಆಲ್ ಲಿಸ್ಟೆಡ್ ಕಂಡೀಷನ್ಸ್ ಫಾರ್ ದಟ್ ರೀಜನ್. Okay. Next, 3 circle Venn diagrams appear occasionally for advanced KPSC questions. ಈಗ ಫಾರ್ ಎಕ್ಸಾಂಪಲ್ KAC ನೀವು ಪ್ರಿಪೇರ್ ಆಗ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಏನಾದರೂ ಬರೋ ಚಾನ್ಸಸ್ ಇರುತ್ತೆ. 3 ಸೆಟ್ಸ್, ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ 2 ಸೆಟ್ಸ್ ಬರುತ್ತೆ ಎಲ್ಲಿ? KE ಒಳಗಡೆ, ಪರ್ಟಿಕ್ಯುಲರ್ಲಿ ಫಾರ್ ಲ್ಯಾಂಡ್ ಸರ್ವೇಯರ್. ನೆಕ್ಸ್ಟ್, ಆಲ್ವೇಸ್ ಲೇಬಲ್ ಯು ಅಂಡ್ ಈಚ್ ಸರ್ಕಲ್ ಕ್ಲಿಯರ್ಲಿ. ಇದನ್ನ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಲಿಕ್ಕೆ ಕಲಿಬೇಕು. ಮೋಸ್ಟ್ ಕಾಮನ್ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಫಾರ್ಗೆಟಿಂಗ್ ಟು ಶೇಡ್ ದ ಔಟ್ಸೈಡ್ ರೀಜನ್ ಫಾರ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂತ ಬಂದಾಗ ನಾವು ಔಟ್ಸೈಡ್ ರೀಜನ್ ಅನ್ನ ಶೇಡ್ ಮಾಡೋದು ಮರಿತಾ ಇರ್ತೀವಿ. ಇದು ಕಾಮನ್ ಮಿಸ್ಟೇಕ್, ಇದು ನಾವು ಮಾಡಬಾರ್ದು. ಹೌದಾ ಸರ್? ಏನ್ ಸರ್ ಇಷ್ಟು ಡೀಟೇಲ್ ಆಗಿ ಹೇಳ್ತೀರಿ ನೀವು? ಎಸ್, ಡೀಟೇಲ್ ಆಗಿ ಹೇಳಿದ್ರೇನೆ ಬೇರೆ ಎಕ್ಸಾಮ್ಸ್ಗೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಲ್ಯಾಂಡ್ ಸರ್ವೇಯರ್, ಬೇರೆ ಎಕ್ಸಾಮ್ಸ್ಗೂ ಕೂಡ ನೀವು ಪ್ರಿಪೇರ್ ಆಗ್ಬೇಕು. ಸಿ ಯು ಕ್ಯಾನ್ ಸಿ ಹಿಯರ್. In a Venn diagram, the rectangle represents what? Rectangle always represents a universal set. So option A is the correct answer. Next, the overlapping region of 2 circles represents what? A intersection B. Next, region inside A but outside B. Note, inside A. ಯಾವ ರೀತಿ? ಸಪೋಸ್ ಈಗ ನಾನು ಡ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ. ಈಗ
ಇನ್ಸೈಡ್ ಎ ಒಳಗಡೆ ಔಟ್ಸೈಡ್ ಬಿ ಒಂದು ಬಿ ಐತೆ ಅಂತ ಹೇಳಿ ತಿಳ್ಕೊಡ್ರಿ ಸೆಟ್. ಹೌದಾ? ಇದೇನ್ ರೆಪ್ರೆಸೆಂಟ್ ಮಾಡತ್ತಿದು? ಇನ್ಸೈಡ್ ಎ ಔಟ್ಸೈಡ್ ಬಿ ಅಂತ. ಎ ಒಳಗಡೆ ಬಿನ್ ಹೊರತುಪಡಿಸಿ ಅಂತಂದ್ರೆ ಅದು ಯಾರಿಗೆ ಈಕ್ವಲ್ ಇರುತ್ತೆ? ಎ ಮೈನಸ್ ಬಿ ಈಕ್ವಲ್ ಇರುತ್ತೆ. ಹೌದಾ? ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, region outside both the circles represents within U ಅಂತ. region outside the both the circles ನಾನು ಆಗ್ಲೇ ಹೇಳಿದ್ನಲ್ಲ, ಆಗ್ಲೇ ಇದು ಸರ್ಕಲ್ ಎ, ಇದು ಸರ್ಕಲ್ ಬಿ, ಎ ಬಿ ಔಟ್ಸೈಡ್ ದಿಸ್ ಸರ್ಕಲ್, ಈ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಟು ಶೇಡ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಯು ಶೇಡ್. ಫಸ್ಟ್ ಏನ್ ಮಾಡ್ತೀರಿ ನೀವು? ಯಾವ ರೀತಿ ಶೇಡ್ ಮಾಡ್ತೀರಿ ನೋಡ್ರಿ. ಪಾರ್ಟ್ ಆಫ್ ಎ ನಾಟ್ ಓವರ್ಲ್ಯಾಪಿಂಗ್ ಬಿ ಶೇಡ್ ಮಾಡೋಣ ಹಂಗಾದ್ರೆ. ಸೊ ಲೆಟ್ ಮಿ ಡ್ರಾ ಎ ರೆಕ್ಟ್ಯಾಂಗಲ್. ಇನ್ಸೈಡ್ ದಟ್ ವಿ ವಿಲ್ ಡ್ರಾ ದ ಟೂ ಸರ್ಕಲ್ಸ್ ಎ ಮತ್ತೆ ಬಿ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಅಂತಂದ್ರೆ ಈ ಸರ್ಕಲ್ ನೋಡ್ರಿ, ನಾನು ಮಾರ್ಕ್ ಮಾಡ್ತೀನಿ ಈಗ. ಆಲ್ರೆಡಿ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಏನಂತ ಹೇಳಿನಿ, ಆದ್ರೂ ಕೂಡ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಾಕ್ತೀನಿ. ಏನಾದ್ರು ನಿಮಗೆ ಮರಿತಾ ಇದ್ರೆ, ಇದು ಎ ಸರ್ಕಲ್, ಕರೆಕ್ಟ್. ನೆಕ್ಸ್ಟ್ ಏನ್ ಮಾರ್ಕ್ ಮಾಡ್ಬೇಕೀಗ? ಬಿ ಡ್ಯಾಶ್ ಮಾರ್ಕ್ ಮಾಡ್ಬೇಕು. ಅಂದ್ರೆ ಸರ್ಕಲ್ ಬಿ ನ ಬಿಟ್ಟು ಮಿಕ್ಕಿದೆಲ್ಲ ಎಕ್ಸೆಪ್ಟ್ ಸರ್ಕಲ್ ಬಿ. ಇದು ನಾನು ವೈಟ್ ಕಲರ್ ಏನ್ ರೀಜನ್ ಮಾರ್ಕ್ ಮಾಡಿದ್ದೀನಲ್ಲ, ಇಟ್ ರೆಪ್ರೆಸೆಂಟ್ಸ್ ಬಿ ಡ್ಯಾಶ್. ಇಂಟರ್ಸೆಕ್ಷನ್ ತಗೋಬೇಕು. ಇಂಟರ್ಸೆಕ್ಷನ್ ಅಂದ್ರೆ ನಾನು ಆಗ್ಲೇ ಹೇಳಿದಲ್ಲ, ಕಾಮನ್ ರೀಜನ್ ಕನ್ಸಿಡರ್ ಮಾಡೋದು. ಎರಡೂ ಓವರ್ಲ್ಯಾಪ್ ಆಗ್ತಾ ಇರೋ ರೀಜನ್ ನೋಡ್ರಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಎರಡೂ ಓವರ್ಲ್ಯಾಪ್ ಆಗ್ತಾ ಇರೋ ರೀಜನ್ ಯಾವುದು? ಇದು. ಅಂಡ್ ದಿಸ್ ರೆಪ್ರೆಸೆಂಟ್ಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಯಾಕಂತ ಗೊತ್ತಾಯ್ತಲ್ಲ, ಎ ಮೈನಸ್ ಬಿ ಈಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಪಾರ್ಟ್ ಆಫ್ ಎ ನಾಟ್ ಓವರ್ಲ್ಯಾಪಿಂಗ್ ಬಿ. ಎ ಅದು ಬಿ ಒಳಗಡೆ ಓವರ್ಲ್ಯಾಪ್ ಆಗದೆ ಇರೋದು ಅಂತಂದ್ರೆ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 3 sets A, B, C overlapping the center region represents. ಈಗ ನೋಡಿ, ಇದು ಇಲ್ಲೊಂದು ಸರ್ಕಲ್, ದೆನ್ ಇನ್ನೊಂದು ಸರ್ಕಲ್ ಡ್ರಾ ಮಾಡೋಣ ಇಲ್ಲಿ. ನೆಕ್ಸ್ಟ್ ಒನ್ ಮೋರ್ ಸರ್ಕಲ್. ಇವು ಮೂರು ಓವರ್ಲ್ಯಾಪ್ ಆಗ್ತಾ ಇರೋ ರೀಜನ್ ಕೇಳ್ಯಾರ ನೀವು. ಇದು ಎ, ಇದು ಬಿ, ಇದು ಸಿ ಅಂತ ಅನ್ಕೊಡ್ರಿ. ಏನಾಗುತ್ತದು? ಮೂರದ್ರೊಳಗೂ ಕಾಮನ್ ಇರೋ ರೀಜನ್ ಅಲ್ವಾ? ಸೊ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಇಫ್ 2 circles ಡೋಂಟ್ ಓವರ್ಲ್ಯಾಪ್ ಎಟ್ ಆಲ್, ಎರಡು ಸರ್ಕಲ್ ಓವರ್ಲ್ಯಾಪ್ ಆಗ್ಲೇ ಇಲ್ಲ ಅಂತಂದ್ರ ಆ ಸೆಟ್ಸ್ಗೆ ಏನಂತ ಕರಿತೀವಿ? ಆ ಸೆಟ್ಸ್ಗೆ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಯಾಕಂದ್ರೆ ದೇರ್ ಇಸ್ ನಥಿಂಗ್ ಕಾಮನ್ ಇನ್ ಬಿಟ್ವೀನ್ ಎ ಅಂಡ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಬಿಕಮ್ಸ್ ನಲ್ ಸೆಟ್. ಹಂಗಾದ್ರೆ ಅದು ಡಿಸ್ಜಾಯಿಂಟ್ ಸೆಟ್ ಆಗುತ್ತೆ. ಆಲ್ರೆಡಿ ಡೆಫಿನಿಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಕರೆಕ್ಟಾ? ಆ ವೆನ್ ಡಯಾಗ್ರಾಮ್ ಈಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಸಾಲ್ವಿಂಗ್. ಏನು ಸಾಲ್ವ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ನಾವು ಜಾಸ್ತಿ? ವರ್ಡ್ ಪ್ರಾಬ್ಲಮ್ಸ್ ಆನ್ ನಂಬರ್ ಆಫ್ ಎಲಿಮೆಂಟ್ಸ್ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಇಲ್ಲೇ ಜಾಸ್ತಿ ನಮ್ಗೆ ಯೂಸ್ ಆಗೋದು. ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್, ಅದಕ್ಕೆ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೆಲವೊಂದು ಕಡೆ ಬರ್ಬೋದೇನೋ, ಆದ್ರೆ ಬರೋದಿಲ್ಲ, ಆದ್ರೆ ನಮಗೆ ಯೂಸ್ ಆಗೋದಿಲ್ಲ ಅದು. ಡಿಫರೆನ್ಸಿಯೇಷನ್ ಪ್ರಾಬ್ಲಮ್ಸ್ ಒಳಗಡೆ ಅಂತೂ ಯೂಸ್ ಆಗೋದಿಲ್ಲ. ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಒಳಗಡೆ ವೆನ್ ಡಯಾಗ್ರಾಮ್ ಯೂಸ್ ಆಗೋದಿಲ್ಲ. ಸೊ ಜಾಸ್ತಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನ? ವರ್ಡ್ ಪ್ರಾಬ್ಲಮ್ಸ್. ಆಪರೇಷನ್ಸ್ ಆನ್ ಸೆಟ್, ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಇದ್ರೊಳಗಡೆ ಒಂದು ಹೊಸದು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನೀವು ಕಲಿಯೋದು ಸಿಮೆಟ್ರಿಕ್ ಡಿಫರೆನ್ಸ್ ಬಿಟ್ವೀನ್ 2 sets. ಅದನ್ನ ನಾವು ಎ ಟ್ರಯಾಂಗಲ್ ಬಿ ಅಥವಾ ಎ ಡೆಲ್ಟಾ ಬಿ ಅಂತಾನೂ ಕರಿತೀವಿ. ಇದು ಯಾರಿಗೆ ಈಕ್ವಲ್ ಇರುತ್ತೆ ಸರ್? ಇದು ಯೂನಿಯನ್ ಆಫ್ ಎ ಮೈನಸ್ ಬಿ ಅಂಡ್ ಬಿ ಮೈನಸ್ ಎಗೆ ಈಕ್ವಲ್ ಇರುತ್ತೆ.
ಅಂದ್ರೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಿದೆ ಅಂತ ಅನ್ಕೊಡ್ರಿ. ಇಲ್ಲಿ ಸಪೋಸ್ ದಿಸ್ ಇಸ್ ಸೆಟ್ ಎ, ದಿಸ್ ಇಸ್ ಸೆಟ್ ಬಿ, ಇದು ಎ ಇದು ಬಿ, ಹೌದಾ. ಈ ರೀಜನ್ ಮತ್ತೆ ಈ ರೀಜನ್ ಇವೆರಡುದ್ರದ್ದು ಯೂನಿಯನ್ ತಗೊಂಡ್ರಿ ಅಂತಂದ್ರೆ ಅದು ಯಾರಿಗೆ ಈಕ್ವಲ್ ಇರುತ್ತೆ? ಎ ಟ್ರಯಾಂಗಲ್ ಬಿಗೆ ಈಕ್ವಲ್ ಇರುತ್ತೆ. ನೆನ್ಪಿಟ್ಕೊಡ್ರಿ, ಇದು ಸಿಮೆಟ್ರಿಕ್ ಡಿಫರೆನ್ಸ್ ಬಗ್ಗೆ ಕ್ವಶನ್ ಅರೈಸ್ ಆದ್ರೂ ಆಗ್ಬೋದು. ಸಿಮೆಟ್ರಿಕ್ ಡಿಫರೆನ್ಸ್ ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ನಾನು ಯೂನಿಯನ್ ಮತ್ತೆ ಇಂಟರ್ಸೆಕ್ಷನ್ ಹೇಳುವಾಗ ಈ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯನ್ನು ಸ್ಕಿಪ್ ಮಾಡಿದ್ದೆ, ಯಾಕಂದ್ರೆ ಇಲ್ಲಿ ಹೇಳ್ಬೇಕಂತ ಹೇಳಿ ಬಿಟ್ಟಿದ್ದೆ. ನಾನೀಗ ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡ್ರಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಹಂಗಿದ್ದಾಗ ಏನ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಟಿವ್ ಲಾ ಯೂಸ್ ಮಾಡಿದಾಗ ಫಸ್ಟ್ ಎ ಇಂಟರ್ಸೆಕ್ಷನ್ ಬಿ ಆಪರೇಟ್ ಮಾಡ್ತೀರಿ, ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಸಿ ಆಪರೇಟ್ ಮಾಡ್ತೀರಿ. ಮಿಡಲ್ ಆಪರೇಷನ್ ಯಾವ್ದು ಕ್ಯಾರಿ ಮಾಡ್ತೀವಿ? ಅವಾಗ ಯೂನಿಯನ್ ಕ್ಯಾರಿ ಮಾಡ್ತೀವಿ. ಸೊ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. ಇದೇ ಒಂದ್ ವೇಳೆ ಈ ರೀತಿ ಇತ್ತು ಅಂತ ಹೇಳ್ತೀವಿ ಕೊಡ್ರಿ, ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇತ್ತು ಅಂತ ಅನ್ಕೊಡ್ರಿ. ಅವಾಗ ಹೆಂಗ್ ಬರೀತೀರಿ? ಫಸ್ಟ್ ಎ ಯೂನಿಯನ್ ಬಿ ಬರ್ಕೋಬೇಕು, ಎ ಯೂನಿಯನ್ ಬಿ. ನೆಕ್ಸ್ಟ್ ಮಿಡಲ್ ಆಪರೇಷನ್ ಯಾವುದು? ಇಂಟರ್ಸೆಕ್ಷನ್, ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ದೀಸ್ ಆರ್ ದಿ ಟೂ ಡಿಸ್ಟ್ರಿಬ್ಯೂಟಿವ್ ಲಾಸ್ ಓವರ್ ಯೂನಿಯನ್ ಅಂಡ್ intersection of two sets, two ಅಲ್ಲ 3 sets. ನೆಕ್ಸ್ಟ್ ಇದೊಂದಿಷ್ಟು ಪಾಯಿಂಟ್ಸ್ ಅದಾವ, ಯು ಜಸ್ಟ್ ನೋಟ್ ಡೌನ್ ದೀಸ್ ಪಾಯಿಂಟ್ಸ್. ಇದನ್ನ ನೀವು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಈಗ. ಸೊ ಎ ಬಿ ಕೊಟ್ಟಾನ, ಎ ಡೆಲ್ಟಾ ಬಿ ಆರ್ ಸಿಮೆಟ್ರಿಕ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಕೇಳ್ಯಾನ. ನೀವು ಏನ್ ಮಾಡ್ತೀರ ಅವಾಗ? ಯು ಜಸ್ಟ್ ಟ್ರೈ ಟು ಡ್ರಾ ದಿ ವೆನ್ ಡಯಾಗ್ರಾಮ್. ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ಕೊಟ್ಬಿಡ್ತಾನೆ ನೋಡ್ರಿ ನಿಮ್ಗಿಲ್ಲೇ. ಇದು ಯು ಯೂನಿವರ್ಸಲ್ ಸೆಟ್ ಕೊಟ್ಟಿಲ್ಲ, ಆದ್ರೂ ಬರ್ಕೊಡ್ರಿ. ನೆಕ್ಸ್ಟ್ ಸೆಟ್ ಎ ಮತ್ತು ಬಿ ಒಳಗಡೆ ಕಾಮನ್ ಇದ್ದವ್ರು ಯಾರೀಗ? 2 ಮತ್ತು 3. 2 ಮತ್ತು 3 ಇಲ್ಲಿ ಬರೀತೀವಿ ನಾವು. ಇದು ಎ, ಇದು ಸೆಟ್ ಬಿ. ಈಗ ಸೆಟ್ ಎ ಒಳಗಡೆ ಈ ರೀಜನ್ ಅಬ್ಸರ್ವ್ ಮಾಡ್ರಿ. ಈ ರೀಜನ್ ಒಳಗಡೆ 2 ಮತ್ತು 3 ಬಿಟ್ಟು ಉಳಿದ್ರೆ ಯಾರ್ರಿ? 1 ಉಳಿದ್ರು. ಇನ್ ದ ಸೇಮ್ ಮ್ಯಾನರ್ ಬಿ ಒಳಗಡೆ 2 ಮತ್ತು 3 ಬಿಟ್ಟು ಯಾರು ಉಳಿದ್ರಿ? ಇಲ್ಲಿ 4 ಉಳಿದ್ರು. ಕರೆಕ್ಟಾ? ಸಿಮೆಟ್ರಿಕ್ ಡಿಫರೆನ್ಸ್ ಬೇಕಾಗಿತ್ತು. ಅವಾಗ ಏನ್ ಮಾಡೋದು? ಈ ರೀಜನ್ ಮತ್ತೆ ಈ ರೀಜನ್ ಇವೆರಡು ಯೂನಿಯನ್ ತಗೊಂಡ್ಬಿಡುದು. ಯೂನಿಯನ್ ಅಂದ್ರೆ ಮಿಕ್ಸ್ ಮಾಡ್ಬಿಡುದು, ಎರಡು ಕ್ಲಬ್ ಮಾಡ್ಬಿಡುದು ಈಗ. ಸೊ ಎ ಸಿಮೆಟ್ರಿಕ್ ಡಿಫರೆನ್ಸ್ ಬಿ ಯಾರು ಈಕ್ವಲ್ ಆಗುತ್ತೆ? ಸೆಟ್ ಆಫ್ 1,4 ಈಕ್ವಲ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇದನ್ನ ನೀವು ಟ್ರೈ ಮಾಡ್ಬೋದಾ ಈ ಕ್ವಶನ್ ಅನ್ನ? ಫಸ್ಟ್ ಏನ್ ಮಾಡ್ಕೊಡ್ರಿ? ಬಿ ಯೂನಿಯನ್ ಸಿ ಫೈಂಡ್ ಮಾಡ್ಕೊಡ್ರಿ. ದೆನ್ ಯು ಟೇಕ್ ದಿ ಇಂಟರ್ಸೆಕ್ಷನ್ ವಿತ್ ಎ. ಓಕೆ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಆನ್ಸರ್. ವಿಚ್ ಈಸ್ ದಿ ಕರೆಕ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಕೇಳ್ಯಾರ. ಈ ರೀತಿ ಕ್ವಶನ್ಸ್ ಬರ್ತಾವ, ನೀವು ಬರ್ಬೋದು. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ. So this is the correct distributive law. Next, A triangle B is equal to, ಇದು ಯಾರು ಈಕ್ವಲ್ ಆಗಿರ್ತತಿ? A ಯೂನಿಯನ್ B ಮೈನಸ್ A ಇಂಟರ್ಸೆಕ್ಷನ್ B ಗೆ ಈಕ್ವಲ್ ಆಗಿರುತ್ತೆ. ಸಾರಿ ಇದು ಯಾರು ಈಕ್ವಲ್ ಇರುತ್ತ? ಹಾ, ಇದು ಕರೆಕ್ಟ್ ರೀ. ಯಾಕಂತಂದ್ರೆ A ಟ್ರಯಾಂಗಲ್ B ಇದು ಯಾರು ಈಕ್ವಲ್ ಐತಿ? A ಮೈನಸ್ B ಯೂನಿಯನ್ ಬಿ ಮೈನಸ್ ಎ ಈಕ್ವಲ್ ಐತಿ. ಈಗ ಇವೆರಡು ಆಪರೇಷನ್ ಅನ್ನ ನೀವು ಇಂಟರ್ಚೇಂಜ್ ಮಾಡ್ಕೋಬಹುದು. ಇದನ್ನ ಹೆಂಗ್ ಬರಿಬಹುದು? ಎ ಯೂನಿಯನ್ ಬಿ, ಅದ್ರೊಳಗ ನಾನು ಏನ್ ಬಿಡ್ತೀನಿ ಈಗ? ಎ ಇಂಟರ್ಸೆಕ್ಷನ್ ಬಿ ನ ಕನ್ಸಿಡರ್ ಮಾಡೋದಿಲ್ಲ. ಈಗ ಡ್ರಾ ಮಾಡಿ ತೋರಿಸ್ ನೋಡ್ರಿ. ಇದು ಸೆಟ್ ಎ ಸೆಟ್ ಬಿ, ಇದು ಸೆಟ್ ಎ ಇದು ಸೆಟ್ ಬಿ. ಈ ರೀಜನ್ ಅನ್ನ ಬಿಟ್ರಿ ಅಂತಂದ್ರೆ ಉಳಿತಾರ ಈ ರೀಜನ್ ಮತ್ತೆ ಈ ರೀಜನ್, ಹೌದಲ್ವಾ? ಸೊ ಇದನ್ನ ಈ ರೀತಿನೂ ಬರಿಬಹುದು. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇದು ನೀವು ಟ್ರೈ ಮಾಡ್ರಿ. ನೆಕ್ಸ್ಟ್ ಎ ಸಿಮೆಟ್ರಿಕ್ ಡಿಫರೆನ್ಸ್ ಎ ಏನಾಗತ್ತೆ? ಹಂಗಾದ್ರೆ ಎ ಸಿಮೆಟ್ರಿಕ್ ಡಿಫರೆನ್ಸ್ ಏನಾಗತ್ತೆ ಹೇಳ್ರಿ? ಎ ಮೈನಸ್ ಎ ಯೂನಿಯನ್ ಎ ಮೈನಸ್ ಎ ಮೈನಸ್ ಎ is null set. Null set union with null set is a null set.
ಹೌದಾ? ಸೊ ಹಂಗಾದ್ರೆ ಇದು ಯಾರಿಗೆ ಈಕ್ವಲ್ ಆಗುತ್ತಾ? ಆಪ್ಷನ್ ಎ ನಲ್ ಸೆಟ್ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ಎ ಯೂನಿಯನ್ ನಲ್ ಸೆಟ್. ಎ ಯೂನಿಯನ್ ನಲ್ ಸೆಟ್. ಎ ಇದು ಬಿಗ್ಗರ್ ಸೆಟ್, ಇದು ನಲ್ ಸೆಟ್ ಈಸ್ ಎ ಸ್ಮಾಲರ್ ಸೆಟ್. ಯೂನಿಯನ್ ತಗೊಂಡಾಗ ನಂಗೆ ಬಿಗ್ಗರ್ ಸೆಟ್ ಬರ್ತದೆ ಅಂತ ಹೇಳಿದ್ದೆ. ಸೊ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎ ಯೂನಿಯನ್ ಯು, ಇವೆಲ್ಲ ಪ್ರಾಪರ್ಟೀಸ್ ನೆನ್ಪಿಡ್ಬೇಕ್ರಿ ಕಂಪಲ್ಸರಿ. ಎ ಯೂನಿಯನ್ ಅಲ್ಲ, ಇಂಟರ್ಸೆಕ್ಷನ್ ಯು ಐತಿ. ಇದ್ರೊಳಗೆ ಬಿಗ್ಗರ್ ಸೆಟ್, ಇದು ಸ್ಮಾಲರ್ ಸೆಟ್. ಇಂಟರ್ಸೆಕ್ಷನ್ ತಗೊಂಡಾಗ ಸ್ಮಾಲರ್ ಸೆಟ್ ಬರುತ್ತೆ ಎ. ನೆನ್ಪಿಟ್ಕೊಡ್ರಿ ನೀವು ಈ ರೀತಿ. ಸೊ ಈ ರೀತಿ ಕೊಟ್ಟಾಗ ಏನ್ ಮಾಡ್ರಿ, ಬಿಗ್ಗರ್ ಸೆಟ್ ಸ್ಮಾಲರ್ ಸೆಟ್ ಜೊತೆ ಯೂನಿಯನ್ ತಗೊಂಡ್ರಂತಂದ್ರೆ, ಯೂನಿಯನ್ ತಗೊಂಡಾಗ ಬಿಗ್ಗರ್ ಸೆಟ್ ಬರುತ್ತೆ, ದೊಡ್ಡವ ಬರ್ತಾನೆ. ಯೂನಿಯನ್ ಅಂತಂದ್ರೆ ದೊಡ್ಡದು. ನೆಕ್ಸ್ಟ್ ಬಿಗ್ಗರ್ ಸೆಟ್ ಸ್ಮಾಲರ್ ಸೆಟ್ ಇಂಟರ್ಸೆಕ್ಷನ್ ತಗೊಂಡ್ರೆ ಯು ವಿಲ್ ಆಲ್ವೇಸ್ ಗೆಟ್ ಸ್ಮಾಲರ್ ಸೆಟ್. ಸೊ ಈ ರೀತಿ ಐಡೆಂಟಿಫೈ ಮಾಡಕ್ ಬರ್ಬೇಕು. ಯೂನಿವರ್ಸಲ್ ಸೆಟ್ ಎ ಕೊಟ್ಟಾರ ಅಂತಂದ್ರೆ ಯೂನಿವರ್ಸಲ್ ಸೆಟ್ ಬಿಗ್ಗರ್ ಸೆಟ್ ಇರುತ್ತೆ, ಸೆಟ್ ಎ ಇಸ್ ಆಲ್ವೇಸ್ ಸ್ಮಾಲರ್ ಸೆಟ್. ಕರೆಕ್ಟಾ? ಸೊ ಆಪ್ಷನ್ ಯಾವ್ದಾಗುತ್ತೆ ಹಂಗಂದ್ರೆ ಇಲ್ಲಿ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ರೆಪ್ರೆಸೆಂಟೇಷನ್ ಆಫ್ ಯೂನಿಯನ್, ಇಂಟರ್ಸೆಕ್ಷನ್ ಅಂಡ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಆಗಿರ್ಬೋದು, ಡಿಫರೆನ್ಸ್ ಯೂಸಿಂಗ್ ವೆನ್ ಡಯಾಗ್ರಾಮ್ಸ್. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ. ಸೊ ಯು ಜಸ್ಟ್ ರೀಡ್ ಇಟ್. ಮತ್ತೆ ಮತ್ತೆ ಅದನ್ನೇ ಹೇಳೋದಾಗುತ್ತೆ. ಯು ಜಸ್ಟ್ ರೀಡ್ ಇಟ್, ನೋಟ್ ಮಾಡ್ಕೊಡ್ರಿ. ಯೂನಿಯನ್ ಮಾಡುವಾಗ ನಾವು ಏನ್ ಮಾಡ್ತೀವಿ, ಎರಡು ರೀಜನ್ ಶೇಡ್ ಮಾಡ್ತೀವಿ. ಇಂಟರ್ಸೆಕ್ಷನ್ ಅಂದ್ರೆ ಓವರ್ಲ್ಯಾಪ್ಡ್ ರೀಜನ್. ಎ ಡ್ಯಾಶ್ ಅನ್ನ ಔಟ್ಸೈಡ್ ದ ಸರ್ಕಲ್, ಇನ್ಸೈಡ್ ಯು ಯಾವುದು ಕಾಂಪ್ಲಿಮೆಂಟ್ ಇದ್ದಾಗ. ಹೌದಾ? ನೆಕ್ಸ್ಟ್ ಎ ಮೈನಸ್ ಬಿ ಅಂತಂದ್ರೆ ಎ ಮೈನಸ್ ಬಿ ಇದ್ದಾಗ ಎ ಶೇಡ್ ಮಾಡ್ತೀವಿ, ಓವರ್ಲ್ಯಾಪ್ ಅನ್ಶೇಡೆಡ್. ಓವರ್ಲ್ಯಾಪ್ ಆಗಿದ್ದ ರೀಜನ್ ಬಿಡ್ತೀವಿ ಯಾವ್ದೊಳಗ? ಎ ಒಳಗಡೆ. ಇಲ್ಲಿ ನೋಡ್ಬೋದು ನೀವು, ಈಗ ನೀಟಾಗಿ ಕಾಣಿಸುತ್ತೆ ನಿಮ್ಗೆ. ಸೊ ಎಂಟೈರ್ ಶೇಡೆಡ್ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಗೆ ಈಗ? ಎ ಯೂನಿಯನ್ ಬಿ. ಈಗ ನೋಡ್ರಿ, ಓವರ್ಲ್ಯಾಪ್ಡ್ ರೀಜನ್ ಎ ಮತ್ತೆ ಬಿ ಓವರ್ಲ್ಯಾಪ್ ಆಗಿರೋ ರೀಜನ್, ಇದು ಕಾಮನ್ ರೀಜನ್. ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು? ಎ ಇಂಟರ್ಸೆಕ್ಷನ್ ಬಿ ಅನ್ನ ರೆಪ್ರೆಸೆಂಟ್ ಮಾಡ. ನೆಕ್ಸ್ಟ್ ಇದು ಸೆಟ್ ಎ ನ ಹೊರತುಪಡಿಸಿ ಯು ಒಳಗಡೆ ಇರೋ ಎಲ್ಲಾ ರೀಜನ್ ಅನ್ನು ಶೇಡ್ ಮಾಡಿದ್ರೆ ಅಂತಂದ್ರೆ ದಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಎ ಕಾಂಪ್ಲಿಮೆಂಟ್. ಓಕೆ, ಇಲ್ಲಿ ಎ ಒಂದೇ ಅಲ್ಲ, ಎ ಯೂನಿಯನ್ ಬಿ ಇರ್ಲಿ ಅಥವಾ ಎ ಯೂನಿಯನ್ ಬಿ ಯೂನಿಯನ್ ಸಿ ಇರ್ಲಿ, ಆ ಸರ್ಕಲ್ಸ್ನೆಲ್ಲ ಬಿಟ್ಟು ಹೊರಗಡೆ ರೀಜನ್ ಏನಾದರೂ ಮಾರ್ಕ್ ಮಾಡಿದ್ರೆ ಇಟ್ ಆಲ್ವೇಸ್ ರೆಪ್ರೆಸೆಂಟ್ಸ್ ದ ಕಾಂಪ್ಲಿಮೆಂಟ್. ಈಗ ಎಲ್ಲಿ ಯೂಸ್ ಆಗುತ್ತೆ ಸರ್? ಒಂದು ಕ್ವಶನ್ ಕೊಡ್ತಾರೆ ನಿಮ್ಗೆ. ಇನ್ ಎ ಕ್ಲಾಸ್ ದೇರ್ ಆರ್ ಅರೌಂಡ್ 50 ಸ್ಟೂಡೆಂಟ್ಸ್. 20 students like to take coffee, 15 students likes to take tea, and 10 students like both coffee as well as tea ಅಂತ ಕೊಡ್ತಾರೆ. ಹೌದಾ? ಆ ರೀತಿ ಕೊಟ್ಟಾಗ ಫೈಂಡ್ ದ ಸ್ಟೂಡೆಂಟ್ಸ್ ಹೂ ನೈದರ್ ಲೈಕ್ಸ್ ಟೀ ನಾರ್ ಕಾಫಿ ಅಂತ. ಅವ್ರು ಟೀನೂ ಲೈಕ್ ಮಾಡೋದಿಲ್ಲ, ಕಾಫಿನೂ ಲೈಕ್ ಮಾಡೋದಿಲ್ಲ. ಅಥವಾ ಸಬ್ಜೆಕ್ಟ್ಸ್ ಕೊಡ್ತಾರೆ. ಸಮ್ ಸ್ಟೂಡೆಂಟ್ಸ್ ಲೈಕ್ ಮ್ಯಾಥಮೆಟಿಕ್ಸ್, ಸಮ್ ಸ್ಟೂಡೆಂಟ್ಸ್ ಲೈಕ್ ಬಯಾಲಜಿ. The students who will neither like mathematics nor biology, ಆ ರೀತಿ ಸ್ಟೂಡೆಂಟ್ಸ್ ಎಲ್ಲಿರ್ತಾರೆ ಅಂತಂದ್ರೆ ಕಾಂಪ್ಲಿಮೆಂಟ್ ರೀಜನ್ ಒಳಗಡೆ ಇರ್ತಾರೆ. ಎಕ್ಸೆಪ್ಟ್ ದೋಸ್ 2 ಸರ್ಕಲ್ಸ್, ಆ 2 ಸರ್ಕಲ್ಸ್ ಬಿಟ್ಟು ಹೊರಗಡೆ ರೀಜನ್ ಏನಿರುತ್ತಲ್ಲ ಅಲ್ಲಿ ಇರ್ತಾರೆ ಅವ್ರು. ಕ್ವಶನ್ ಬಂದಾಗ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿಫರೆನ್ಸ್ ಎ ಮೈನಸ್ ಬಿ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಸಿ, ಇಲ್ಲಿವರೆಗೂ ಶೇಡ್ ಆಗ್ತೈತಿ ಇದೆ. ಓಕೆ, ಸೊ ಇಲ್ಲಿವರೆಗೂ ಇರುತ್ತೆ. ಇದು ಎಲ್ಲ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತಿದ್ದು? ಎ ಮೈನಸ್ ಬಿ. ನಿಮಗೆ ಬಿ ಮೈನಸ್ ಎ ಬೇಕಾಗಿತ್ತು ಅಂತಂದ್ರೆ ಅದು ಈ ರೀಜನ್ ಬಿ ಮೈನಸ್ ಎ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಬಿ ಮೈನಸ್ ಎ. ಎಸ್, ಯೂನಿವರ್ಸಲ್ ಸೆಟ್ ಅಂತಂದ್ರೆ ಏನ್ರಿ? ಒಟ್ಟು ಟೋಟಲ್ ಎಷ್ಟು ಸೆಟ್ ಇರ್ತಾವಲ್ಲ ಅದಕ್ಕೆಲ್ಲದಕ್ಕೂ ಬಾಸ್ ಎಲ್ಲಾನು ಶೇಡ್ ಆಗಿರ್ತದೆ ಟೋಟಲ್. ಅದ್ರೊಳಗೆ ಎಷ್ಟು ಬೇಕಾದಷ್ಟು ಸರ್ಕಲ್ ಬರ್ಬೋದು, ಎಷ್ಟು ಬೇಕಾದಷ್ಟು ಸೆಟ್ ಇರ್ಬೋದು. ಹೌದಾ? ಇದನ್ನೊಂದು ಚೂರು ನೀವು ನೋಡ್ಕೊಡ್ರಿ, ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡ್ಬೇಕಾಗತ್ತೆ ನಾನು. ನೆಕ್ಸ್ಟ್ ನೋಡ್ರಿ, ಕ್ವಶನ್ಸ್ ನೋಡ್ತಾ ಹೋಗೋಣ. ಸೊ
a diagram with both circles fully shaded represents ಎರಡೂ ಸರ್ಕಲ್ ಏನಾಗ್ಯಾವ ಅಂತ ಶೇಡ್ ಆಗ್ಯಾವ ಅಂತ. ಎರಡೂ ಸರ್ಕಲ್ ಶೇಡ್ ಅದು ಅಂತಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎ ಯೂನಿಯನ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಓನ್ಲಿ ದ ಲೆನ್ಸ್ ಶೇಪ್ಡ್ ಓವರ್ಲ್ಯಾಪ್ ಶೇಡೆಡ್ ರೆಪ್ರೆಸೆಂಟ್ಸ್ ವಾಟ್? ಲೆನ್ಸ್ ಶೇಪ್ಡ್ ಅಂತಂದ್ರೆ ಇದು ಈ ರೀಜನ್ ಶೇಡ್ ಆಗಿತ್ತಂದ್ರೆ ಅದು ಎ ಇಂಟರ್ಸೆಕ್ಷನ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ರೀಜನ್ ಔಟ್ಸೈಡ್ ದ ಸರ್ಕಲ್ ಎ ವಿತ್ ಇನ್ ಯು ಶೇಡೆಡ್ ರೀಜನ್ ರೆಪ್ರೆಸೆಂಟ್ಸ್ ಎ ಕಾಂಪ್ಲಿಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ. ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಸರ್ಕಲ್ ಎ ಶೇಡೆಡ್ ಎಕ್ಸೆಪ್ಟ್ ದ ಓವರ್ಲ್ಯಾಪ್ ವಿತ್ ಬಿ ರೆಪ್ರೆಸೆಂಟ್ಸ್ ಎ ಮೈನಸ್ ಬಿ. ಕ್ವಶನ್ಸ್ ಅವೇ ರಿಪೀಟ್ ಆಗ್ತಾ ಇದಾವೆ ಇಲ್ಲಿ. ಎವ್ರಿಥಿಂಗ್ ಔಟ್ಸೈಡ್ ಬೋತ್ ದಿ ಸರ್ಕಲ್ಸ್ ರೆಪ್ರೆಸೆಂಟ್ಸ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ ಇದನ್ನ. ಎವ್ರಿಥಿಂಗ್ ಶೇಡೆಡ್ ಎಕ್ಸೆಪ್ಟ್ ದ ಓವರ್ಲ್ಯಾಪ್ ರೆಪ್ರೆಸೆಂಟ್ಸ್. ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್. ಓವರ್ಲ್ಯಾಪ್ ರೀಜನ್ ಬಿಟ್ಟು ಮಿಕ್ಕಿದ್ದೆಲ್ಲ ಶೇಡೆಡ್ ಅಂತ. ಹಂಗಾದ್ರೆ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ? ಈಗ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯಾರನ್ನ ಬಿಟ್ಟು ಅದನ್ನ ಬರೀಬೇಕು. ಯಾರನ್ನ ಬಿಟ್ಟು ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ನ ಬಿಟ್ಟು. ಬಿಡೋದಂತಂದ್ರೆ ಕಾಂಪ್ಲಿಮೆಂಟ್, ಸಿಂಪಲ್. ಸೊ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಎ. ಏನ್ ಸರ್ ಎಲ್ಲಾ ಕ್ವಶನ್ಗೂ ಆಪ್ಷನ್ ಎ ಕೊಟ್ಟಿದಿರಲ್ಲ? ಸಿ ಟೈಮ್ ಸೇವ್ ಮಾಡ್ಬೇಕಲ್ಲ, ಇದು ವಿಡಿಯೋ ಮಾಡ್ಬೇಕಂತಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಇನ್ ಆರ್ಡರ್ ಟು ಸೇವ್ ದ ಟೈಮ್ ಆಪ್ಷನ್ ಎ ಕೊಟ್ಟಿದ್ದೀನಿ ಅಷ್ಟೇ. ಟು ಡ್ರಾ ಎ ಡ್ಯಾಶ್ ಕಾಂಪ್ಲಿಮೆಂಟ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಯು ಶೇಡ್ ಏನ್ ಮಾಡ್ತೀರಿ? ಫಸ್ಟಿಗೆ ಪಾರ್ಟ್ ಆಫ್ ಬಿ ಔಟ್ಸೈಡ್ ಎ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಬಿ ಮೈನಸ್ ಎ ಈ ರೀಜನ್. ಇದು ಎ, ಇದು ಬಿ, ಹೌದಾ? ಪಾರ್ಟ್ ಆಫ್ ಬಿ ಔಟ್ಸೈಡ್ ಎ ಕರೆಕ್ಟ್ ಐತಿ. ಆಪ್ಷನ್ ಎ ಆಗತ್ತೆ. A Venn diagram with no shading anywhere represents. ಒಂದು ವೆನ್ ಡಯಾಗ್ರಾಮ್ ಐತಿ, ಎಲ್ಲೂ ಕೂಡ ಶೇಡ್ ಮಾಡಿಲ್ಲ ಅಂತಂದ್ರೆ ಅದು ಏನ್ ರೆಪ್ರೆಸೆಂಟ್ ಮಾಡತ್ತದು? ಏನೂ ಶೇಡ್ ಮಾಡಿಲ್ಲ ಅಂತಂದ್ರೆ, ಏನೂ ಶೇಡ್ ಮಾಡಿಲ್ಲ ಅಂತಂದ್ರೆ ಆನ್ಸರ್ ಅದು ಯಾವತ್ತು ಏನಾಗಿರುತ್ತೆ? ಶೂನ್ಯಗಣ ಅಂತಂದ್ರೆ ನಲ್ ಸೆಟ್ ರೆಪ್ರೆಸೆಂಟ್ ಮಾಡುತ್ತೆ. ಪ್ರಾಪರ್ಟೀಸ್ ಆಫ್ ಯೂನಿಯನ್ ಅಂಡ್ ಇಂಟರ್ಸೆಕ್ಷನ್. ಇದನ್ನೆಲ್ಲ ನೋಡ್ಕೊಡ್ರಿ ನೀವು, ಆಲ್ರೆಡಿ ಡಿಸ್ಕಷನ್ ಆಗಿದೆ ಇದರದ ಬಗ್ಗೆ. ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಹೌದಾ? ಎಲ್ಲ ಪ್ರಾಪರ್ಟೀಸ್ ನೋಟ್ ಮಾಡ್ಕೊಡ್ರಿ. ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ ಇಲುಸ್ಟ್ರೇಟ್ಸ್ ವಿಚ್ ಲಾ? ಇದಕ್ಕೆ ಯಾವ ಲಾ ಅಂತ ಕರಿತೀವಿ? ಇದಕ್ಕೆ ಕಮ್ಯುಟೇಟಿವ್ ಲಾ ಅಂತ ಕರಿತೀವಿ ನಾವು, ಕಮ್ಯುಟೇಟಿವ್ ಪ್ರಾಪರ್ಟಿ, ಹೌದಾ? ನೆಕ್ಸ್ಟ್, ಹಾಗಾದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಇದಕ್ಕೆ ನಾವೇನಂತ ಕರಿತೀವಿ? ಅಸೋಸಿಯೇಟಿವ್ ಲಾ, ಸಹವರ್ತನೀಯ ನಿಯಮ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಎ ಇದು ಯಾರು ಈಕ್ವಲ್? ಒಂದು ಸೆಟ್ ಎ ಐತಿ, ಅದೇ ಸೆಟ್ ಜೊತೆ ಇಂಟರ್ಸೆಕ್ಷನ್ ತಗೊಂಡ್ರೆ ಯು ವಿಲ್ ಗೆಟ್ ದ ಸೇಮ್ ಸೆಟ್. ಡೌಟ ಬೇಡ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಈಕ್ವಲ್ ಟು ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಎ ಯೂನಿಯನ್ ಸಿ. ಇದು ಡಿಸ್ಟ್ರಿಬ್ಯೂಟಿವ್ ಲಾ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ದೆನ್ ಎ ಇಂಟರ್ಸೆಕ್ಷನ್ ಯು, ಇದರೊಳಗೆ ಸ್ಮಾಲರ್ ಸೆಟ್ ಇದು, ಬಿಗ್ಗರ್ ಸೆಟ್ ಇದು. ಇಂಟರ್ಸೆಕ್ಷನ್ ತಗೊಂಡಾಗ ಸ್ಮಾಲರ್ ಸೆಟ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಸ್ಮಾಲರ್ ಸೆಟ್ ಯಾವ್ದಾಗತ್ತೆ ಹೇಳ್ರಿ? ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್, ಎ ಯೂನಿಯನ್ ನಲ್ ಸೆಟ್. ಎ ಯೂನಿಯನ್ ನಲ್ ಸೆಟ್ ಇದು ಬಿಗ್ಗರ್ ಸೆಟ್, ಇದು ಸ್ಮಾಲರ್ ಸೆಟ್. ಯೂನಿಯನ್ ತಗೊಂಡಾಗ ಬಿಗ್ಗರ್ ಸೆಟ್ ಬರುತ್ತೆ. ಆಪ್ಷನ್ ಎ ಆನ್ಸರ್ ಎ ಆಗುತ್ತೆ, ಆಪ್ಷನ್ ಎ ಆಗುತ್ತೆ. ವಿಚ್ ಆಫ್ ದೀಸ್ ಈಸ್ ನಾಟ್ ಎ ವ್ಯಾಲಿಡ್ ಸೆಟ್ ಲಾ? ಇದರೊಳಗಡೆ ಯಾವ್ದು ವ್ಯಾಲಿಡ್ ಅಲ್ಲ ಅಂತ ಕೇಳ್ತಾರೆ. ಎ ಮೈನಸ್ ಬಿ ಈಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಸ್ಟಾರ್ಟಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ ಆಗುತ್ತೆ, ಕಮ್ಯುಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್, ಎ ಇಂಟರ್ಸೆಕ್ಷನ್ ಎ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎ, ಕರೆಕ್ಟ್ ಐತಿ. ಎ ಯೂನಿಯನ್ ನಲ್ ಸೆಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎ, ನಾನು ಆಗ್ಲೇ ಪ್ರೀವಿಯಸ್ ಸಾಲ್ವ್ ಮಾಡಿದೆ ಇದನ್ನ. ಸೊ ಯಾವುದು ವ್ಯಾಲಿಡ್ ಸೆಟ್ ಲಾ ಅಲ್ಲ? ಆಪ್ಷನ್ ಎ ಈಸ್ ನಾಟ್ ಎ ವ್ಯಾಲಿಡ್ ಸೆಟ್ ಲಾ.
ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇದು ಯಾರಿಗೆ ಈಕ್ವಲ್ ಆಗತ್ತೆ? ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಈಕ್ವಲ್ ಆಗುತ್ತೆ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಅಂತಂದ್ರೆ ಆಪ್ಷನ್ ಎ ಆಗುತ್ತೆ. ಡಿ ಮಾರ್ಗನ್ಸ್ ಲಾ. ಡಿ ಮಾರ್ಗನ್ಸ್ ಲಾಸ್ ನೆನ್ಪಿಟ್ಕೊಡ್ರಿ. ಫಸ್ಟ್ ಲಾ ಏನಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಇರುತ್ತದೆ. ಇಂಟರ್ಸೆಕ್ಷನ್ ಹೋಲ್ ಕಾಂಪ್ಲಿಮೆಂಟ್ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಯೂನಿಯನ್ ಈಕ್ವಲ್ ಇರುತ್ತೆ. ಓಕೆ, ಫಸ್ಟ್ ಲಾ ಇದು. ಸೆಕೆಂಡ್ ಲಾ ನೋಡ್ರಿ, ಇಲ್ಲೇ ಎಲ್ಲ ಡಿಸ್ಕಷನ್ ಮಾಡ್ಬಿಡ್ತೇನೆ ನಾನು ನಿಮ್ಗೆ. ಇದು ಫಸ್ಟ್ ಲಾ ಅಂಡ್ ದಿಸ್ ಈಸ್ ಸೆಕೆಂಡ್ ಲಾ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ is equals to A complement intersection B complement. A intersection B whole complement is equal to A complement union B complement. ನೆಕ್ಸ್ಟ್ ಇದನ್ನ ನಾವು ಎಕ್ಸ್ಟೆಂಡ್ ಮಾಡಿದ್ವಿ ಅಂತಂದ್ರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಯಾರು ಈಕ್ವಲ್ ಆಗುತ್ತೆ? ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಸಿ ಕಾಂಪ್ಲಿಮೆಂಟ್. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಯಾರು ಈಕ್ವಲ್ ಆಗುತ್ತೆ? ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಯೂನಿಯನ್ ಸಿ ಕಾಂಪ್ಲಿಮೆಂಟ್ ಈಕ್ವಲ್ ಆಗುತ್ತೆ. ಇದು 3 ಸೆಟ್ ಇದ್ದಾಗ, ಇದು 3 ಸೆಟ್. ಓಕೆ, ಸೊ ಮೆಮರಿ ಟ್ರಿಕ್ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಡ್ರಿ. ಜಸ್ಟ್ ರೀಡ್ ಮಾಡ್ರಿ, ಪಾಸ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಡ್ರಿ, ಯಾವ್ದಾವ್ದಿದೆ ಏನೇನಿದೆ ಅಂತೆಲ್ಲ ನಾನು ಡೀಟೇಲ್ ಆಗಿ ನಿಮ್ಗೆ ಕೊಟ್ಟಿದ್ದೀನಿ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇದು ಯಾರಿಗೆ ಈಕ್ವಲ್ ಆಗುತ್ತೆ? ಯಾರಿಗೆ ಈಕ್ವಲ್ ಆಗುತ್ತೆ? ಇದು ಡಿ ಮಾರ್ಗನ್ಸ್ ಲಾ. ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಐತಿ, ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ವೆರಿಫೈ ಅಂತ ಕೇಳ. ಈ ರೀತಿ ವೆರಿಫೈ ಕ್ವಶನ್ಸ್ ಎಲ್ಲ ನಿಮ್ಗೆ ಫಸ್ಟ್ PUC ದೊಳಗೆ ಇದ್ದು ನೀವು ವೆರಿಫೈ ಮಾಡ್ಕೋಬಹುದು ಇದನ್ನ ನೋಡ್ಕೊಂಡೆ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಯಾರು ಈಕ್ವಲ್ ಆಗುತ್ತೆ? ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಮಿಡಲ್ ಯೂನಿಯನ್ ಬರುತ್ತೆ, ಆಪರೇಷನ್ ಅಷ್ಟೇ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್. ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್ ಆಗುತ್ತೆ. ಡಿ ಮಾರ್ಗನ್ಸ್ laws are structurally similar to which logical rule ಅಂತ ಕೇಳ. ಇದು ಇಂಪಾರ್ಟೆಂಟ್. ನಾಟ್ ಪಿ ಆರ್ ಕ್ಯೂ ಇದನ್ನ ರೆಪ್ರೆಸೆಂಟ್ ಮಾಡಕ್ ಬರ್ಬೇಕು ನಾವು. ಫಸ್ಟ್ ನಾಟ್ ಅಂತಂದ್ರೆ ಕಾಂಪ್ಲಿಮೆಂಟ್ ಆಗ. ಪಿ ಆರ್ ಕ್ಯೂ, ಪಿ ಆರ್ ಅಂದ್ರೆ ಯೂನಿಯನ್, ಕ್ಯೂ ಇದು ಯಾರಿಗೆ ಈಕ್ವಲ್ ಇರ್ತದೆ? ನಾಟ್ ಪಿ ಅಂತಂದ್ರೆ ಪಿ ಡ್ಯಾಶ್. ಆಂಡ್ ಅಂದ್ರೆ ಇಂಟರ್ಸೆಕ್ಷನ್. ನಾನು ಬಿಗಿನಿಂಗ್ ಒಳಗಡೆ ಹೇಳಿದ್ದೀನಿ ಆಂಡ್ ಅಂದ್ರೆ ಏನು, ಯೂನಿಯನ್, ಆಮೇಲೆ ಆರ್ ಅಂದ್ರೆ ಯೂನಿಯನ್, ಆಂಡ್ ಅಂದ್ರೆ ಇಂಟರ್ಸೆಕ್ಷನ್ ಅಂತ ಹೇಳಿ. ನಾಟ್ ಕ್ಯೂ ಅಂತ, ನಾಟ್ ಕ್ಯೂ. ಸಿ ಇವೆಲ್ಲ ಆಪ್ಷನ್ಸ್ ರಿಪೀಟ್ ಆಗಿದಾವೆ, ಇವು ಕನ್ನಡದೊಳಗೆ ಬರ್ಬೇಕಾಗಿತ್ತು. ಎಸ್, ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ. ಓಕೆ, ಸೊ ನೋಡ್ಬೋದು ನೀವು. ಡಿ ಮಾರ್ಗನ್ಸ್ ಲಾಸ್ ಆರ್ ಸ್ಟ್ರಕ್ಚರಲಿ ಸಿಮಿಲರ್ ಟು ವಿಚ್ ಲಾಜಿಕಲ್ ರೂಲ್? ಇದೇ ಆಗುತ್ತೆ. ಪಿ ಯೂನಿಯನ್ ಕ್ಯೂ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ ಟು ಪಿ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಕ್ಯೂ ಕಾಂಪ್ಲಿಮೆಂಟ್. ಇದೇ ಯಾಕಾಗುದಿಲ್ಲ ನೋಡ್ರಲ್ಲಿ, ಪಿ ಆ್ಯಂಡ್ ಕ್ಯೂ ಅಂತದ. ಪಿ ಆ್ಯಂಡ್ ಕ್ಯೂ ಅಂದ್ರೆ ಪಿ ಇಂಟರ್ಸೆಕ್ಷನ್ ಕ್ಯೂ ಇದೆ ಯಾರು ಈಕ್ವಲ್ ಇರ್ತದಂತೆ? ಕ್ಯೂ ಇಂಟರ್ಸೆಕ್ಷನ್ ಪಿ ಆ್ಯಂಡ್ ಕೊಟ್ಟಾನಲ್ಲ. ಸೊ ಪಿ ಇದು ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್ ನೋಡ್ರಲ್ಲಿ ಏನ್ ಕೊಟ್ಟಾನ? ಪಿ ಆರ್ ಪಿ ಅಂತ. ಆರ್ ಅಂದ್ರೆ ಯೂನಿಯನ್, ಪಿ ಆರ್ ಪಿ ಇದು ಯಾರು ಈಕ್ವಲ್ ಇರುತ್ತೆ? ಪಿ ಈಕ್ವಲ್ ಇರುತ್ತೆ. ಇದು ಡಿ ಮಾರ್ಗನ್ಸ್ ಏನೋ ಸಂಬಂಧನೇ ಇಲ್ಲ. ನಾಲ್ಕನೇ ಆಪ್ಷನ್ ನೋಡ್ರಿ, ಇಫ್ ಪಿ ದೆನ್ ಕ್ಯೂ ಅಂತ. ಅದಂತರೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಕಂಡೀಷನಲ್ ಸ್ಟೇಟ್ಮೆಂಟ್ ಆಗುತ್ತೆ. ಇಫ್ ಪಿ ದೆನ್ ಕ್ಯೂ. ನೆಕ್ಸ್ಟ್ ವೆರಿಫೈ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್. ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಇದು ಯಾರಿಗೆ ಈಕ್ವಲ್ ಆಗ್ತತಿ ಅಂತ ಕೇಳೋಣ. ಸೊ ಎ ಡ್ಯಾಶ್ ಬಿ ಯೂನಿಯನ್ ಬಿ ಡ್ಯಾಶ್ ಇದು ಯಾರಿಗೆ ಈಕ್ವಲ್ ಆಗತ್ರಿ? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಈಕ್ವಲ್ ಆಗ್ತತಿ. ಹಂಗಾದ್ರೆ ಎ ಯೂನಿಯನ್ ಬಿ 5 ಮಾಡ್ಬಿಟ್ರೆ 1 2 3 ಬರ್ತೈತೆ ಅದ್ರೊಳಗಡೆ.
ಇವು ಒಳಗೆ ಯಾರು ಬಿಟ್ಬಿಡೋದು 1 2 3 ಬಿಟ್ಬಿಡೋದು, ಬಿಟ್ರೆ ಆನ್ಸರ್ ಸಿಕ್ಬಿಡ್ತದೆ ನಿಮ್ಗೆ. 1 2 3 ಬಿಡ್ರಿ, 1 2 3 ಇವ್ರು ಬಿಟ್ರೆ 4 5 ಉಳಿಯುತ್ತೆ. ಸೊ 4 5 ಆಪ್ಷನ್ ಯಾವುದು? ಸಿ. ಸಿಂಪಲ್. ನೆಕ್ಸ್ಟ್, ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ಸ್. ಇದು ಹಾಟ್ ಟಾಪಿಕ್ ಫಾರ್ ಆಲ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಷ್ಟು ಕಾಂಪಿಟೇಟಿವ್ ಅದಾವಲ್ಲ ಅದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಿಂಗ್ ಇದೆ. ನೆನ್ಬಿಟ್ಕೋಬೇಕು, ರಿಲೇಷನ್ ಬಿಟ್ವೀನ್ ನಂಬರ್ ಆಫ್ ಎಲಿಮೆಂಟ್ಸ್ ಮೇಲೆ ಜಾಸ್ತಿ ನಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇದ್ರೊಳಗ ಫಸ್ಟ್ ಬರೋ ರೂಲ್ ಯಾವ್ದಂತಾರೆ, ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಅಂದ್ರೆ ಎನ್ ಆಫ್ ಎ ಅಂದ್ರೆ ಏನ್ರಿ? ಸೆಟ್ ಎ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಅಂತಂದ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ. ಮತ್ತು ಎನ್ ಆಫ್ ಬಿ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಬಿ ಅಂತ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಇಂಟರ್ಸೆಕ್ಷನ್ ಬಿ. ಯೂನಿಯನ್ ಒಳಗಡೆ ಇರ್ತಕ್ಕಂಥ ಎಲಿಮೆಂಟ್ಸ್. ಇದು ಫಸ್ಟ್. ಓಕೆ, ನೋಟ್ ಮಾಡ್ತಾ ಹೋಗ್ರಿ. ಪಾಸ್ ದ ವಿಡಿಯೋ ಅಂಡ್ ನೋಟ್ ಡೌನ್ ದೀಸ್ ವಾಟ್ ಲಿಸ್ಟ್ ಆಫ್ ಫಾರ್ಮುಲೆ. ಇದು ಫಾರ್ ಸೆಟ್ ಎ ಅಂಡ್ ಬಿ ಆಗ ಈ 3 ಸೆಟ್ ಬಂದಾವ ಅಂತ ಹೇಳ್ತೀವಿ ಕೊಡ್ರಿ. ಸೆಟ್ ಎ ಬಿ ಸಿ. ಇದು ರೇರ್ ಕೇಸ್ ಆದರೂ ಕೇಳಬಹುದು, ಚಾನ್ಸಸ್ ಆರ್ ದೇರ್. ಸೊ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ. ಮೂರು ಆ್ಯಡ್ ಮಾಡಿದ್ರಿ. ಅದ್ರೊಳಗೆ ಎ ಇಂಟರ್ಸೆಕ್ಷನ್ ಬಿ, ಬಿ ಇಂಟರ್ಸೆಕ್ಷನ್ ಸಿ, ಎ ಇಂಟರ್ಸೆಕ್ಷನ್ ಸಿ, ಈ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡೋದು. ಪ್ಲಸ್ ಏನ್ ಆ್ಯಡ್ ಮಾಡ್ತೀವಿ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಮೂರದ್ರೊಳಗೂ ಕಾಮನ್ ಇರೋದನ್ನ ಆ್ಯಡ್ ಮಾಡ್ಬೇಕು ಲಾಸ್ಟಿಗೆ. ಓಕೆ, ಎರಡೆರಡು ಸೆಟ್ ಕಾಮನ್ ಇರೋದನ್ನ ಸಬ್ಟ್ರಾಕ್ಟ್ ಮಾಡೋದು, ಮತ್ತು ಮೂರದ್ರೊಳಗೆ ಕಾಮನ್ ಇದ್ದಿದ್ದನ್ನ ಆ್ಯಡ್ ಮಾಡೋದು. ದೆನ್ ಎ ಯೂನಿಯನ್ ಬಿ ಡಿಸ್ಜಾಯಿಂಟ್ ಆಗಿದ್ದು ಅಂತಂದ್ರೆ, ಸಪೋಸ್ ಎ ಮತ್ತು ಬಿ ಎರಡು ಡಿಸ್ಜಾಯಿಂಟ್ ಸೆಟ್ಸ್ ಇದ್ವು ಅಂತಂದ್ರೆ ಅವಾಗ ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆಗಿರುತ್ತೆ. ಎ ಇಂಟರ್ಸೆಕ್ಷನ್ ಬಿ ನಲ್ ಸೆಟ್ ಆಗಿತ್ತಂದ್ರೆ ಅದ್ರೊಳಗಡೆ ಒಂದು ಎಲಿಮೆಂಟ್ ಕೂಡ ಇರೋದಿಲ್ಲ. ಒಂದು ಎಲಿಮೆಂಟ್ ಇರೋದಿಲ್ಲ ಅಂತಂದ್ರೆ ಏನಾಗ್ತದೆ, ಎ ಇಂಟರ್ಸೆಕ್ಷನ್ ಬಿ ಫಾರ್ಮುಲಾ ಒಳಗಡೆ 0 ಆಗ್ಬಿಡುತ್ತೆ. ಇದ್ರ ವ್ಯಾಲ್ಯೂ 0 ಆತಂದ್ರೆ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಅಷ್ಟ ತಗೋತೀವಿ. ಇದನ್ನ ಕೆಲವೊಂದ್ಸಲ ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ. ಇಫ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ದೆನ್ ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಅಂತ ಕೇಳ್ತಾರೆ. ಓಕೆ, ಕಾಂಪ್ಲಿಮೆಂಟ್ ಕೌಂಟ್ ಎನ್ ಆಫ್ ಎ ಡ್ಯಾಶ್. ಇದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾಟ್ ಎ ಅಂತಂದಂಗೆ ಕೆಲವೊಂದ್ ಕಡೆ ಸ್ಟೇಟ್ಮೆಂಟ್ ಒಳಗಡೆ ಬರುತ್ತೆ. ನಾಟ್ ಎ ಇದ್ದಾಗ ಇದನ್ನ ಯೂಸ್ ಮಾಡ್ತೇವೆ. ನಾಟ್ ಎ ಇದ್ದಾಗ ಏನ್ ಮಾಡೋದು, ಎನ್ ಆಫ್ ಯು ಮೈನಸ್ ಎನ್ ಆಫ್ ಎ ಮಾಡೋದು. ನೆಕ್ಸ್ಟ್ ಡಿಫರೆನ್ಸ್ ಕೌಂಟ್ ಎನ್ ಆಫ್ ಎ ಮೈನಸ್ ಬಿ ಯಾರಿಗೆ ಈಕ್ವಲ್ ಆಗುತ್ತೆ, ಎನ್ ಆಫ್ ಎ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಆಗುತ್ತೆ. ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇದು ಎ, ಇದು ಬಿ, ಹೌದಾ? ಈಗ ನನಗೆ ಯಾರು ಬೇಕಾಗ್ಯಾರ, ಎನ್ ಆಫ್ ಎ ಮೈನಸ್ ಬಿ ಬೇಕಾಗಿತ್ತು. ಎ ಮೈನಸ್ ಬಿ ಅಂದ್ರೆ ಇದು ಬೇಕಾಗಿತ್ತು ರೀ, ಈ ರೀಜನ್ ಬೇಕಾಗಿತ್ತು. ಅಂದ್ರೆ ಪ್ರಾಕ್ಟಿಕಲಿ ಏನಂದಂಗ, ಅದು ಆಕ್ಚುಲಿ ಪ್ರಾಕ್ಟಿಕಲಿ ಸೆಟ್ ಎ ಒಳಗಡೆ ಯಾವ ರೀಜನ್ ಅನ್ನ ಬಿಡಬೇಕು, ಈ ಕಾಮನ್ ರೀಜನ್ ಅನ್ನು ಬಿಟ್ಟು ಬಿಡಬೇಕು. ಈ ರೀಜನ್ ಎಕ್ಸ್ಕ್ಲೂಡ್ ಮಾಡ್ಬೇಕು ನಾನು ಟೋಟಲ್ ಸೆಟ್ ಎ ಒಳಗಡೆ. ಅದು ಯಾವುದು, ಎ ಇಂಟರ್ಸೆಕ್ಷನ್ ಬಿ. ನಿಮ್ಗೆ ಒಂದ್ ವೇಳೆ ಬಿ ಮೈನಸ್ ಎ ಬೇಕಾಗಿತ್ತಂದ್ರೆ ಅವಾಗ ಏನ್ ಮಾಡ್ತೀರಿ, ಸೆಟ್ ಬಿ ಒಳಗಡೆ ಕಾಮನ್ ಇರೋ ರೀಜನ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ, ಅಂದ್ರೆ ಇಂಟರ್ಸೆಕ್ಷನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾರೆ. ಎವ್ರಿಥಿಂಗ್ ಈಸ್ ಸಾಲ್ವ್ಡ್ ಯೂಸಿಂಗ್ ವೆನ್ ಡಯಾಗ್ರಾಮ್. ಇವೆಲ್ಲ ಫಾರ್ಮುಲಾ ನೆನಪಿಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಹೇಳಾಕತ್ತೀನಿ ನಿಮಗೆ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆಪ್ಷನ್ಸ್ ಒಳಗೆ ಫಾರ್ಮುಲಾನ ಕೇಳ್ಬಿಡ್ತಾರೆ ಕ್ವಶನ್ಸ್ ಒಳಗಡೆ, ಹೌದಾ? ಆಪ್ಷನ್ಸ್ ಒಳಗಡೆ ಕೊಟ್ಟಾಗ ಅವಾಗ ಏನಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇವು ಜಸ್ಟ್ ಗೋ ಥ್ರೂ ದಿ ಶಾರ್ಟ್ ಕಟ್ಸ್, ಇವೆಲ್ಲ ನಿಮಗೆ ಯೂಸ್ ಆಗ್ತಾವ್ರಿ. ಇಲ್ಲಿ ನೋಡ್ರಿ, ಐದರ್ ಆರ್ ಅಂತ ನೀವೇನಾದ್ರೂ ನೋಡಿದ್ರಿ ಅಂತಂದ್ರೆ ದಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಎ ಯೂನಿಯನ್ ಬಿ. ಅಟ್ ಲೀಸ್ಟ್ ಒನ್ ಅಂತ ಕಾಣಿಸಿದ್ರು ಕೂಡ ಅದು ಯಾರಿಗೆ ಸಂಬಂಧ ಇರುತ್ತೆ, ಎ ಯೂನಿಯನ್ ಬಿಗೆ ಸಂಬಂಧ ಇರುತ್ತೆ. ವೆನ್ ಎವರ್ ಯು ಸಿ ಬೋತ್
ಬೋತ್ ಸೆಟ್ಸ್ ಅಂತಂದ್ರೆ ಅದು ಯಾರಿಗೆ ಸಂಬಂಧಪಟ್ಟಿರುತ್ತದು ಎ ಇಂಟರ್ಸೆಕ್ಷನ್ ಬಿ ಸಂಬಂಧಪಟ್ಟಿರುತ್ತೆ. ಇವೆಲ್ಲ ವರ್ಡ್ಸ್ ಫೈಂಡ್ ಔಟ್ ಮಾಡ್ಕೋಬೇಕು ಕ್ವಶನ್ಸ್ ಒಳಗಡೆ. ಫಸ್ಟ್ ಓನ್ಲಿ ಎ ಅಂತಂದ್ರೆ ಅದು ಏನದು ಎ ಮೈನಸ್ ಬಿ ಈಕ್ವಲ್ ಇರುತ್ತೆ. ಎ ಮೈನಸ್ ಬಿ ಅಂತಂದ್ರೆ ಏನು ಫಾರ್ಮುಲಾ ನೀವು ನೋಡಿದ್ರ ಆಗ್ಲಿ. ಇನ್ನು ಯೂಶುವಲಿ ನಾವು ವೆನ್ ಡಯಾಗ್ರಾಮ್ ಯೂಸ್ ಮಾಡ್ಕೊಂಡಾನ ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಅದಾಗ್ಲೇ ನಾನು ನಿಮ್ಗೆ ಇಲ್ಲಿ ನೋಟ್ ಕೊಟ್ಟಿನಿ, ಕ್ವಶನ್ಸ್ ನೋಡ್ತಾ ಹೋಗ್ರಿ. ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಎ ಕೊಟ್ಟಾನ, ಬಿ ಕೊಟ್ಟಾನ, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಾನ, ಎ ಯೂನಿಯನ್ ಬಿ ಫೈಂಡ್ ಮಾಡಂತ ನಾನು. ಸಿಂಪಲ್ ರೀ, ಏನೇನು ಕೊಟ್ಟಾನ ನೋಡ್ತಾ ಹೋಗ್ರಿ. ಸೆಟ್ ಎ, ಇದು ಸೆಟ್ ಬಿ, ಇದು ಎ, ಇದು ಬಿ, ಕರೆಕ್ಟಾ? ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಾನ 5 ಅಂತ ಹೇಳಿ. ನೆಕ್ಸ್ಟ್ ಎನ್ ಆಫ್ ಎ ಕೊಟ್ಟಾನ. ಎ ಅಂದ್ರೆ ಟೋಟಲ್ ಸರ್ಕಲ್ ರೀ. ನಾ ಡ್ರಾ ಮಾಡಿ ತೋರಿಸ್ ನೋಡ್ರಿ ನಿಮ್ಗೀಗ. ಇದು ಇದು ಟೋಟಲ್ ಸರ್ಕಲ್ ಕೊಟ್ಟಾನ ನಿಮ್ಗೆ. ಎಷ್ಟು ಕೊಟ್ಟಾನ? 20 ಕೊಟ್ಟಾನ. ನನಗೆ ಅದು ಬೇಕಾಗಿಲ್ಲ, ಓನ್ಲಿ ಎ ಬೇಕಾಗಿತ್ತು. ಓನ್ಲಿ ಎ ಅಂದ್ರೆ ಈ ಸರ್ಕಲ್ ಅಷ್ಟೇ. ಅವಾಗ ಏನ್ ಮಾಡೋದು, 5 ಸಬ್ಟ್ರಾಕ್ಟ್ ಮಾಡ್ರಿ 20 ಒಳಗಡೆ. 5 ಸಬ್ಟ್ರಾಕ್ಟ್ ಮಾಡ್ರಿ ಎಷ್ಟಾಯ್ತು? 15 ಆಯ್ತು. ಅರ್ಥ ಆತ್ರಿ? ಇದು ಹೆಂಗ್ ಬಂದೈತೆ ಅಂತ ಹೇಳಕ್ ನೋಡ್ರಿ, ಇಲ್ಲಿ ಬರೀತ ನೋಡ್ರಿ. 20 ಮೈನಸ್ 5 ಮಾಡಿದಾಗ ಬಂದೈತಿ. ಓಕೆ, ಫಾರ್ಮುಲಾ ನೆನ್ಬಿಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಈಗ ಬಿ ಬೇಕಾಗಿತ್ತು. ಬಿ ಓನ್ಲಿ ಬಿ ಬೇಕಾಗಿತ್ತು. ಓನ್ಲಿ ಬಿ ಅಂದ್ರೆ ಈ ರೀಜನ್ ನೋಡ್ರಿ. ಈಗೇನ್ ಬ್ಲೂ ಕಲರ್ ಶೇಡ್ ಮಾಡಾಕ್ತಿಲ್ಲ, ಇದು ಎಷ್ಟು ಕೊಟ್ಟಾನ? 15 ಕೊಟ್ಟಾನ. ಬಿ ಟೋಟಲ್ ಬಿ 15 ಕೊಟ್ಟಾನ. 15 ಒಳಗೆ 5 ಮೈನಸ್ ಮಾಡಿದ್ರೆ 10. ಯೂನಿಯನ್ ಕೇಳೋಣ, ಇವ್ರು 3 ಜನನ ಆಡ್ ಮಾಡ್ರಿ. 15 ಪ್ಲಸ್ 5 ಅಂತಂದ್ರೆ 20 ಪ್ಲಸ್ 10 ಅಂತಂದ್ರೆ 30 ಆಯ್ತು. ಆನ್ಸರ್ ಬಂತು. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ ಅಂತ ಅನ್ಕೊಂಡಿನಿ. ನೋಡ್ರಿ ನೆಕ್ಸ್ಟ್ ಕ್ವಶನ್ಸ್ ಅಂತ ಬಂದು ನೋಡ್ರಿ. ಇನ್ ಎ ಕ್ಲಾಸ್ ಆಫ್ 50, 30 ಲೈಕ್ ಮ್ಯಾಥ್ಸ್, 25 ಲೈಕ್ ಸೈನ್ಸ್, 10 ಲೈಕ್ ಬೋತ್. ಒಂದು ಕ್ಲಾಸ್ ಐತ್ರಿ. ಕ್ಲಾಸ್ ಒಳಗಡೆ ಎಷ್ಟು ಸ್ಟೂಡೆಂಟ್ಸ್ ಅದಾರಂತ? 50 ಸ್ಟೂಡೆಂಟ್ಸ್ ಅದಾರಂತ. ಅದ್ರಾಗ ಏನ್ ಮಾಡ್ಯಾರಂತ ಈಗ 30 ಲೈಕ್ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಬಗ್ಗೆ ಕೊಟ್ಟಾರ ನೀವು. 30 ಲೈಕ್ ಮ್ಯಾಥ್ಸ್, 25 ಲೈಕ್ ಸೈನ್ಸ್, 10 ಲೈಕ್ ಬೋತ್ ಅಂತಂದ್ರೆ ಇವರು 2 ಲೈಕ್ ಮಾಡೋರು. ಇಲ್ಲಿ ಬಂದ್ರಿ ಇವ್ರು ಮ್ಯಾಥಮೆಟಿಕ್ಸ್ ಒಳಗಡೆ 10 ಲೈಕ್ ಮಾಡೋರು ಅಂದ್ರೆ 2 ಲೈಕ್ ಮಾಡೋರು ಅದಾರ. ಇಲ್ಲಿ ಅವೇನ್ 25 ಅಂತ ಕೊಟ್ಟಾನಲ್ಲ, ಸಾರಿ 30 ಲೈಕ್ ಮ್ಯಾಥ್ಸ್ ಅಂತ ಕೊಟ್ಟಾನಲ್ಲ, ಆ 30 ಒಳಗಡೆ 10 ಇನ್ಕ್ಲೂಡ್ ಆಗ್ಯಾರ. ಸೊ ಅವ್ರು ಸಬ್ಟ್ರಾಕ್ಟ್ ಮಾಡಿ 30 ಮೈನಸ್ 10 ಅಂದ್ರೆ ಎಷ್ಟಾಯ್ತ್ರಿ? ಇದು 20 ಆಯ್ತು. ನೆಕ್ಸ್ಟ್ 25 ಲೈಕ್ ಸೈನ್ಸ್ ಅಂತ, ಆ 25 ಒಳಗಡೆ 2 ಲೈಕ್ ಮಾಡೋರು ಅದಾರ, ಮತ್ತೆ ಅವ್ರನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗ್ತಿದ್ದು? 15 ಆಯ್ತು. ನಿಮಗೇನ್ ಕೇಳ, ಹೌ ಮೆನಿ ಲೈಕ್ ಅಟ್ ಲೀಸ್ಟ್ ಒನ್? ಅಟ್ ಲೀಸ್ಟ್ ಅನ್ನೋ ವರ್ಡ್ ಬಂತಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಅಟ್ ಲೀಸ್ಟ್ ಅಂದ್ರೆ ಯೂನಿಯನ್ ಅಂತ. ಸೊ 3 ಜನನ ಆಡ್ ಮಾಡ್ಕೊಂಡ್ಬಿಡ್ರಿ ಈಗ. ಸೊ 20 ಪ್ಲಸ್ 10 ಪ್ಲಸ್ 15 ಎಷ್ಟಾಯ್ತಿದು? 30, 45. ಆಪ್ಷನ್ ಎ ಆಗ. ಕೀವರ್ಡ್ ನೆನ್ಪಿಟ್ಕೋಬೇಕು, ಅಥವಾ ನೀವು ಫಾರ್ಮುಲಾನು ಯೂಸ್ ಮಾಡಬಹುದು ಇಲ್ಲಿ. ಸೊ ಅನ್ನೆಸೆಸರಿ ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ವೆನ್ ಡಯಾಗ್ರಾಮ್ ಅನ್ನ ಕಲ್ತ್ಕೊಡ್ರಿ ನೆಟ್ಗಂಗೆ ಈಸಿಯಾಗಿ ಬರುತ್ತೆ. ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಇರ್ತೀರಿ, ಆಲ್ಮೋಸ್ಟ್ ಎಲ್ಲ ನಿಮಗೆ ಗೊತ್ತಿದ್ದೇ ಇರುತ್ತೆ. ಎನ್ ಆಫ್ ಯು ಕೊಟ್ಟಾನ, ನಾಟ್ ಯೂನಿಯನ್. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕ. ಎನ್ ಆಫ್ ಯು ಕೊಟ್ಟಾನ ಎಷ್ಟು? 100 ಅಂತ ಕೊಟ್ಟ. ಎನ್ ಆಫ್ ಎ ಕೊಟ್ಟಾನ, ಎ ಒಳಗಡೆ ಎಷ್ಟಂತ? 40 ಅಂತ. ನಿಮ್ಗೆ ಎ ಕಾಂಪ್ಲಿಮೆಂಟ್ ಅಂದ್ರೆ ಔಟ್ ಸೈಡ್ ಫೈಂಡ್ ಮಾಡೋಣ. ಸಿಂಪಲ್, 100 ಮೈನಸ್ 40 ಅಂದ್ರೆ ಎಷ್ಟಾತ? 60. ಸಿಂಪಲ್ ಇದೆ, ಇದ್ರೊಳಗೆ ಏನಂತ ರಾಕೆಟ್ ಸೈನ್ಸ್ ಇಲ್ಲ. ನೆಕ್ಸ್ಟ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು 25, ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 8, ಫೈಂಡ್ ಎ ಮೈನಸ್ ಬಿ ಅಂತ. ಅವಾಗ ಏನ್ ಮಾಡ್ಬೇಕೀಗ? ಜಸ್ಟ್ 25 ಒಳಗಡೆ ಎರಡೂರೊಳಗೂ ಕಾಮನ್ ಇರೋದನ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಮುಗಿದು. 25 ಮೈನಸ್ 8 ಏನಾಗುತ್ತೆ ಹೇಳೋಣ? 17 ಆಗುತ್ತೆ. ಆಪ್ಷನ್ ಎ ಆಗುತ್ತೆ. ಕರೆಕ್ಟಾ? ಇಫ್ ಎ ಅಂಡ್ ಬಿ ಆರ್ ಡಿಸ್ಜಾಯಿಂಟ್ ಅಂದ್ರೆ ದೇರ್ ಇಸ್ ನಥಿಂಗ್ ಕಾಮನ್ ಬಿಟ್ವೀನ್ ಎ ಅಂಡ್ ಬಿ, ಯು ಜಸ್ಟ್ ಆಡ್ ದೀಸ್ ಟು, ದೆನ್ ಯು ವಿಲ್ ಗೆಟ್ ಎನ್ ಆಫ್ ಎ ಯೂನಿಯನ್ ಬಿ. ಎನ್ ಆಫ್ ಎ ಯೂನಿಯನ್ ಬಿ ಯಾರು ಈಕ್ವಲ್ ಆಗುತ್ತೆ? 12 ಪ್ಲಸ್ 18. 12 ಪ್ಲಸ್ 18 ಅಂತಂದ್ರೆ ಎಷ್ಟಾಯ್ತಿದು? 30. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಇನ್ ಎ ಸರ್ವೆ ಆಫ್ 100 people, 50 read newspaper A,
40 read newspaper B, 30 read C, 20 read A and B. ಸ್ವಲ್ಪ ಇದು 3 ಸೆಟ್ ಮೇಲೆ ಇರೋದ್ರಿಂದ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ ಇಲ್ಲಿ. ಇದು ಸೆಟ್ ಎ, ನ್ಯೂಸ್ ಪೇಪರ್ ಎ ರೀಡ್ ಮಾಡೋರು, ಇದು ನ್ಯೂಸ್ ಪೇಪರ್ ಬಿ ರೀಡ್ ಮಾಡೋರು, ಇದು ನ್ಯೂಸ್ ಪೇಪರ್ ಸಿ ರೀಡ್ ಮಾಡೋರು. ಹೌದಾ? ಸೊ ಟೋಟಲ್ ಎಷ್ಟು ಅದಾರಂತ? 100 ಅದಾರಂತ. ಟೋಟಲ್ 100 ಅದ. ಏನ್ ಕೊಟ್ಟಾರ ಈಗ? ಫಸ್ಟ್ ಏನ್ ಮಾಡೋದು? ಈ ರೀತಿ 3 ಸೆಟ್ಸ್ ಕೊಟ್ರ ಅಂದ್ರ 3 ರೀಡ್ ಮಾಡೋರ್ನ ಐಡೆಂಟಿಫೈ ಮಾಡೋದು. ಇಲ್ಲಿ ಎಲ್ಲಿ ಕೊಟ್ಟಾನ ಅದನ್ನ? ಹೌ ಮೆನಿ ರೀಡ್ ಅಟ್ ಲೀಸ್ಟ್ ಒನ್ ಅಂತ ಕೊಟ್ಟಾನ. 50 read newspaper A, 40 read newspaper B, 30 read, 20 read A and B, B and C, 10 read, 5 read all 3 ಅಂತ 5 ಜನ ಅದ. ಸೊ ಅವ್ರು ಇಲ್ಲಿ ಬರೀದ್ ನೋಡ್ರಿ, 3 ಕಾಮನ್ ಇರೋದಿತ್ತು. ಓಕೆ, ಕಲರ್ ಚೇಂಜ್ ಮಾಡಿ ಬರೀತ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಇದು 5. ನೆಕ್ಸ್ಟ್ ಏನ್ ಕೊಟ್ಟ ನೋಡ್ರಿ, ಈಗ ಎರಡೆರಡು ಫೈಂಡ್ ಮಾಡೋದು. ಎ ಮತ್ತೆ ಬಿ, ಎ ಮತ್ತೆ ಬಿ ಒಳಗೆ ಎಷ್ಟು ಅದಾರಂತೆ? 40 ರೀಡ್ ಬಿ ಆಯ್ತಾ, 20 ರೀಡ್ ಎ ಅಂಡ್ ಬಿ. 20 ಒಳಗೆ ಆಲ್ರೆಡಿ ಇಲ್ಲಿ 5 ಅದಾರ, ಅವ್ರು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಉಳಿತು? 15 ಉಳಿತು. ಬಿ ಅಂಡ್ ಸಿ ಬರ್ರಿ, ಬಿ ಅಂಡ್ ಸಿ ಏನ್ ಕೊಟ್ಟಾನ? 15 ಕೊಟ್ಟಾನ. 15 ಒಳಗೆ 5 ಮೈನಸ್ ಮಾಡ್ರಿ, ಇಲ್ಲಿ 5 ಐತಿ ನೋಡಿ. ಯಾಕಂದ್ರೆ ಈ ರೀಜನ್ದಾಗ ನೋಡ್ರಿ, ಈ ರೀಜನ್ ಮತ್ತೆ ಈ ರೀಜನ್ ಬಿ ಅಂಡ್ ಸಿ ಅಂತಂದ್ರೆ ಇವೆರಡು ರೀಜನ್ ಕಾಮನ್ ರೀಜನ್ ಇದು. ಅದ್ರಾಗ ಆಲ್ರೆಡಿ 5 ಐತಿ, ಸಬ್ಟ್ರಾಕ್ಟ್ ಮಾಡ್ರಿ 10 ಆಯ್ತು. ನೆಕ್ಸ್ಟ್ ಎ ಅಂಡ್ ಸಿ, ಎ ಅಂಡ್ ಸಿ ಎಷ್ಟು ಕೊಟ್ಟಾನ? 10 ಕೊಟ್ಟಾನ. 10 ಒಳಗೆ 5 ಸಬ್ಟ್ರಾಕ್ಟ್ ಮಾಡಿದಂದ್ರೆ 5 ಸಿಗತ್ತೆ ನಿಮಗೆ. ನೆಕ್ಸ್ಟ್ ನೋಡ್ರಿ, 50 ರೀಡ್ ನ್ಯೂಸ್ ಪೇಪರ್ ಎ ಅಂತ, ಅದ್ರೊಳಗೆ ಆಲ್ರೆಡಿ ಎ ಒಳಗೆ ಆಲ್ರೆಡಿ ಯಾರ್ಯಾರು ಬಂದಾರ? 15, 5, 5 ಅಂದ್ರೆ 25 ಆಲ್ರೆಡಿ ಮೆಂಬರ್ಸ್ ಅದಾರ. ಸೊ 25 ಇದ್ರೊಳಗೆ ಸಬ್ಟ್ರಾಕ್ಟ್ ಮಾಡ್ರಿ 50 ಒಳಗಡೆ ಎಷ್ಟು ಉಳಿದ್ರಿ? 25 ಉಳಿದ. ಏನ್ ನಾವು ಫಾರ್ಮುಲಾ ಯೂಸ್ ಮಾಡಕತ್ತಿಲ್ಲ, ಏನ್ ಮಾಡಕತ್ತಿಲ್ಲ, ಜಸ್ಟ್ ಬೈ ಯೂಸಿಂಗ್ ವೆನ್ ಡಯಾಗ್ರಾಮ್ ವಿ ಆರ್ ಡ್ರಾಯಿಂಗ್ ದಿ ಆನ್ಸರ್. ನೆಕ್ಸ್ಟ್ 40 ರೀಡ್ ನ್ಯೂಸ್ ಪೇಪರ್ ಬಿ ಅಂತ, 40 ಒಳಗಡೆ 15, 5, 10 ಇಲ್ಲಿ ನೀವು ಅಬ್ಸರ್ವ್ ಮಾಡಿ. 15 + 5 20, 20 + 10 is 30. 30 ಮೆಂಬರ್ಸ್ ಆಲ್ರೆಡಿ ಅದಾರ. ಅವ್ರನ್ನ ಯಾರೊಳಗೆ ಸಬ್ಟ್ರಾಕ್ಟ್ ಮಾಡ್ಬೇಕಾ? 40 ಒಳಗಡೆ ಸಬ್ಟ್ರಾಕ್ಟ್ ಮಾಡಿ. ಅಂದ್ರೆ ಏನು ಉಳಿತ್ರಿ? 10 ಉಳಿತು. 40 ಮೈನಸ್ 30. ನೆಕ್ಸ್ಟ್ 30 ರೀಡ್ ಸಿ ಅಂತ ನಾನು, 30 ಒಳಗಡೆ ಆಲ್ರೆಡಿ 20 ಮೆಂಬರ್ಸ್ ಇಲ್ಲದಾರ. ಇನ್ನು ಉಳಿದ್ರೆ ಎಷ್ಟ್ರಿ? 10 ಮೆಂಬರ್ಸ್ ಉಳಿದ್ರು. ನಿಮಗೇನ್ ಕ್ವಶನ್ ಕೇಳ್ಯಾರ? ಹೌ ಮೆನಿ ರೀಡ್ ಅಟ್ ಲೀಸ್ಟ್ ಒನ್? ಅಟ್ ಲೀಸ್ಟ್ ಒನ್ ಅಂದ್ರೆ ಯೂನಿಯನ್ ಅದ. ಅಟ್ ಲೀಸ್ಟ್ ಅನ್ನೋ ವರ್ಡ್ ಬಂತಂದ್ರೆ ಅದು ಯೂನಿಯನ್. ಯೂನಿಯನ್ ಅಂದ್ರೆ ಇಲ್ಲಿ ಏನ್ ನಂಬರ್ಸ್ ಬರ್ದಿರ್ಲೆ, ವೈಟ್ ಕಲರ್ ನಂಬರ್ಸ್ ಏನ್ ಕಾಣಾಗ್ತಾವ ಅದನ್ನೆಲ್ಲ ಆಡ್ ಮಾಡ್ತಾ ಹೋಗ್ಬಿಡು. ಏನ್ ಮಾಡ್ತೀರಿ ಹೇಳ್ರಿ? ಇಲ್ಲಿ ನೋಡ್ರಿ, 25, 15, 5, 5. 25 ಪ್ಲಸ್ 5 ಅಂತಂದ್ರೆ 30, 35, 40, 50 ಆಗ್ತದೆ. ಓಕೆ, 50. ನೆಕ್ಸ್ಟ್ 1 ಸೆಕೆಂಡ್, ಈ ರೀತಿ ಬರೆದ್ ಬಿಡ್ತಾನೆ, ಕಿರಿಕಿರಿ ಇರೋದಿಲ್ಲ. 25 ಪ್ಲಸ್ 15 ಪ್ಲಸ್ 5 ಪ್ಲಸ್ 5 ಪ್ಲಸ್ 10 ಪ್ಲಸ್ 10 ಪ್ಲಸ್ 10. ಕರೆಕ್ಟಾ? ಎಲ್ಲ ನಂಬರ್ಸ್ ಆ್ಯಡ್ ಮಾಡ್ಬಿಡೋದು ಅಷ್ಟೇ. ಮತ್ತೆ ಡಬಲ್ಸ್ ಅಲ್ಲಿ ಆ್ಯಡ್ ಮಾಡ್ತೀರಿ ನೀವು. ಅದಕ್ಕೆ 25 ಪ್ಲಸ್ 15 40, 40 ಪ್ಲಸ್ 10 ಅಂತಂದ್ರೆ 50, ಇದು 60, 70, 80. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. 80 students, they will like all the 3 newspapers or at least 1 newspaper. Find n of A intersection B ಅಂತಂದರೆ ಈ ಆನ್ಸರ್ ನ ನೀವು ಫೈಂಡ್ ಮಾಡ್ರಿ ಬೈ ಯೂಸಿಂಗ್ ವೆನ್ ಡಯಾಗ್ರಾಮ್. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ ಎ ಗ್ರೂಪ್ ಆಫ್ 70, in a group 70 speak Kannada, 60 speak English, 40 speak both. Total group size ಅಂತ ಕೇಳಂಗ. ಟೋಟಲ್ ಗ್ರೂಪ್ ಸೈಜ್ ಅಂತಂದ್ರೆ ಯೂನಿಯನ್ ಫೈಂಡ್ ಮಾಡ್ಬಿಡ್ಬೇಕು ನೀವು. 70 ಸ್ಪೀಕ್ ಕನ್ನಡ, 60 ಸ್ಪೀಕ್ ಇಂಗ್ಲಿಷ್, 40 ಸ್ಪೀಕ್ ಬೋತ್ ಅಂತ. ಇದು ಕನ್ನಡ, ಇದು ಇಂಗ್ಲಿಷ್, 40 ಸ್ಪೀಕ್ ಬೋತ್ ಅಂತ. 40 ಸ್ಪೀಕ್ ಬೋತ್ ಒಳಗಡೆ 70 ಸ್ಪೀಕ್ ಕನ್ನಡ,
70 ಒಳಗಡೆ 40 ಮೈನಸ್ ಮಾಡ್ರಿ 30 ಸಿಗುತ್ತೆ. 60 ಒಳಗಡೆ 40 ಮೈನಸ್ ಮಾಡ್ರೆ 20 ಸಿಗುತ್ತೆ. ಟೋಟಲ್ ಗ್ರೂಪ್ ಸೈಜ್ ಏನಾಗ್ತ ಹಂಗಾದ್ರೆ 30 ಪ್ಲಸ್ 40 70, 70 ಪ್ಲಸ್ 20 90. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಲಿಸ್ಟ್ ಆಫ್ ಫಾರ್ಮುಲಾ ನೀವು ಇಲ್ಲಿ ನೋಡ್ಕೋಬಹುದು ಯಾವ ರೀತಿ ಅಂತ ಹೇಳಿ. ಓಕೆ, ಇದನ್ನೆಲ್ಲ ನಾನು ಆಲ್ರೆಡಿ ಚರ್ಚೆ ಮಾಡಿದ್ದೀನಿ, ಒಂದ್ಸಲ ನೀವು ಜಸ್ಟ್ ಗ್ಲಾನ್ಸ್ ಮಾಡ್ಬೋದು. ಓಕೆ, ನೀವು ಏನು ಮಿಸ್ಟೇಕ್ ಮಾಡ್ತೀರಿ ಅಂತ ನಾನು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಯೂನಿಯನ್ ತಗೊಳ್ಳಲಿ, ಇಂಟರ್ಸೆಕ್ಷನ್ ತಗೊಂತೀರಿ, ಇಂಟರ್ಸೆಕ್ಷನ್ ತಗೊಳ್ಳಲಿ, ಯೂನಿಯನ್ ತಗೋತೀರಿ. ಕಾಮನ್ ಶೇಡೆಡ್ ರೀಸನ್ ಅದ್ರದ್ದು ಇಂಟರ್ಸೆಕ್ಷನ್, ಓವರ್ ಆಲ್ ಶೇಡೆಡ್ ರೀಸನ್ ಅದ್ರದ್ದು ಯೂನಿಯನ್ ರೀ. ಮತ್ತೆ ಇಂಟರ್ಸೆಕ್ಷನ್ ತಗೊಂಡಾಗ ಏನಾಗುತ್ತೆ, ಯೂನಿಯನ್ ತಗೊಂಡಾಗ ಏನಾಗುತ್ತೆ, ಬಿಗ್ಗರ್ ಸೆಟ್ ಸ್ಮಾಲರ್ ಸೆಟ್ ಸಬ್ ಸೆಟ್ ಇದ್ದಾಗ ಏನಾಗುತ್ತೆ, ಅದನ್ನೆಲ್ಲ ನೀವು ನೀಟಾಗಿ ನೋಟ್ ಮಾಡ್ಕೊಡ್ರಿ. ಓಕೆ, ಸೊ ವಿತ್ ದಿಸ್ we will conclude the today's session. The next session we will deal with the next chapter, that is sequences. ನೀವು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಇನ್ನಷ್ಟು ಜಾಸ್ತಿ ರೆಸ್ಪಾನ್ಸ್ ಕಲೆಕ್ಟ್ ಆದರೆ ನಮಗೂ ಕೂಡ ಒಳ್ಳೆಯದು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.